ಓಂ ಶಾಂತಿ 25/3/2025 प्रथम मुरली बाप दादा मधुबन। मीठे बच्चे, तुम बाप के बच्चे मालिक हो। तुमने कोई बाप के पास शरण नहीं ली है। बच्चा कभी बाप की शरण में नहीं जाता। ಬಾಬಾ ಹೇಳ್ತಾರೆ, ಮಧುರಾದ ಮಕ್ಕಳೇ, ನೀವು ತಂದೆಯ ಮಕ್ಕಳು, ಮಾಲೀಕರಾಗಿದ್ದೀರಿ. ನೀವೇನು ತಂದೆ ಬಳಿ ಶರಣು ಪಡೆದಿಲ್ಲ. ಮಕ್ಕಳು ಎಂದು ತಂದೆಗೆ ಶರಣಾಗೋದಿಲ್ಲ. ತಂದೆ ಮಗು ಸಂಬಂಧ ನಿಭಾಯಿಸೋದು, ಹಕ್ಕು ಬಾಧ್ಯತೆಗಳನ್ನು ಪಡೆಯೋದು ಶರಣಾಗೋ ಮಾತಿಲ್ಲ. प्रश्न, किस बात का सदा सिमरन होता रहे तो माया तंग नहीं करेगी? ಯಾವ ಮಾತಿಂದು ಸದಾ ಸ್ಮರಣೆ ನಡೀತಾ ಇತ್ತು ಅಂದಾಗ ಮಾಯೆ ಕಷ್ಟ ಕೊಡೋದಿಲ್ಲ. उत्तर, हम बाप के पास आए हैं, वो हमारा बाबा भी है, शिक्षक भी है, सद्गुरु भी है, परंतु है ನಿರಾಕಾರ. ನಾವು ತಂದೆಯ ಬಳಿಗೆ ಬಂದಿದ್ದೇವೆ. ಅವರು ನಮ್ಮ ತಂದೆನೂ ಸಹ ಆಗಿದ್ದಾರೆ, ಶಿಕ್ಷಕನೂ ಸಹ ಆಗಿದ್ದಾರೆ, ಸದ್ಗುರು ಸಹ ಆಗಿದ್ದಾರೆ, ಆದರೆ ನಿರಾಕಾರ. हम निराकारी आत्माओं को पढ़ाने वाला निराकार बाबा है. ನಾವು ನಿರಾಕಾರಿ ಆತ್ಮಗಳಿಗೆ ಓದಿಸುವಂಥವರು ನಿರಾಕಾರ ಬಾಬಾ ಆಗಿದ್ದಾರೆ. ये बुद्धि में सिमरन रहे तो ಖುಷಿ ಕಾ ಪಾರ ಚಢಾ रहेगा. ಇದು ಬುದ್ಧಿಯಲ್ಲಿ ಸ್ಮರಣೆ ಇತ್ತು ಅಂದಾಗ ಖುಷಿಯ ಪಾರ ಏರಿರುತ್ತೆ. ಫಿರ್ ಮಾಯಾ ತಂಗ್ ನಹಿ ಕರೆಗಿ, ಮಾಯೆ ಕಷ್ಟ ಕೊಡೋದಿಲ್ಲ. ಯಾವ ರೂಪದಲ್ಲಿ ಕಷ್ಟ ಕೊಡುತ್ತೆ? ಸಂಕಲ್ಪ, ವಿಕಲ್ಪ, ವ್ಯರ್ಥ ಸಂಕಲ್ಪ, बिरुगाड़ी। ओम शांति। त्रिमूर्ति बाप ने बच्चों को समझाया है. त्रिमूर्ति ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ. त्रिमूर्ति बाप है ना, त्रिमूर्ति ತಂದೆ अल्वा. तीनों को रचने वाला वो ठहरा सर्व का बाप, क्योंकि ऊंचे ते ऊंच बाप ही है. ಬಾಬಾ ಹೇಳ್ತಾರೆ, ಮೂವರನ್ನು ರಚಿಸುವಂಥವರು ಅವರಾಗಿದ್ದಾರೆ, ಬ್ರಹ್ಮ ವಿಷ್ಣು ಶಂಕರ. ಅದಕ್ಕೆ ತ್ರಿಮೂರ್ತಿ ತಂದೆ ಮೂವರನ್ನು ರಚಿಸುವಂಥವರು ಆಗಿದ್ದಾರೆ, ಸರ್ವರ ತಂದೆ ಆಗಿದ್ದಾರೆ. ಆದ್ದರಿಂದ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಆಗಿದ್ದಾರೆ, ಅವರೇ ಆಗಿದ್ದಾರೆ. ಬಚ್ಚೋं की बुद्धि में है, हम उनके बच्चे हैं. ಈಗ ನಾವು ಮಕ್ಕಳ ಬುದ್ಧಿಯಲ್ಲಿದೆ, ನಾವು ಅವರಿಗೆ ಮಕ್ಕಳಾಗಿದ್ದೀವಿ. ಯಾರು ತ್ರಿಮೂರ್ತಿಗಳಿಗೆ ಯಾರು ತಂದೆಯಾಗಿದ್ದಾರೆ, ಸರ್ವರಿಗೆ ತಂದೆಯಾಗಿದ್ದಾರೆ, ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಅವರೇ ಆಗಿದ್ದಾರೆ, ಅವರಿಗೆ ನಾವು ಇವಾಗ ಮಕ್ಕಳಾಗಿದ್ದೀವಿ. जैसे बाप परंधाम में रहते हैं, वैसे हम आत्मा ये भी वहाँ की निवासी है. ಹೇಗೆ ತಂದೆ ಪರಂಧಾಮದಲ್ಲಿರ್ತಾರೆ, ಅದೇ ರೀತಿ ನಾವು ಆತ್ಮಗಳು ಸಹ ಅಲ್ಲಿನ ನಿವಾಸಿಗಳು. बाप ने ये भी समझाया है कि ये ड्रामा है, जो कुछ होता है वो ड्रामा में एक ही बार होता है. ತಂದೆ ಇದು ಸಹ ತಿಳಿಸಿದ್ದಾರೆ, ಇದು ಡ್ರಾಮಾ ಆಗಿದೆ. ಯಾವುದೆಲ್ಲ ನಡೆಯುತ್ತೆ ಅದು ಡ್ರಾಮಾದಲ್ಲಿ ಒಂದೇ ಸಲ ನಡೆಯುವಂತಹದ್ದು. ಭಲೆ ರಿಪೀಟ್ ಆಗುತ್ತೆ, ಯಾವುದೆಲ್ಲ ನಡೆಯುತ್ತೆ ಒಂದು ಸಲ ನಡೆಯುತ್ತೆ. बाप भी एक ही बार पढ़ाने आते हैं, तुम कोई ಶರಣಾಗತಿ नहीं लेते हो. ತಂದೆನೂ ಸಹ ಒಂದೇ ಸಲ ಓದಿಸ್ಲಿಕ್ಕೆ ಬರ್ತಾರೆ, ಆದರೆ ನೀವು ಶರಣಾಗತಿ ಪಡೆಯೋ ಮಾತಿಲ್ಲ, ಶರಣಾಗತಿ ಪಡೆಯೋದಿಲ್ಲ. ರೆಫ್ಯೂಸಿಗಳಿಗೆ ಶರಣಾಗತಿ ಕೊಡ್ತಾರಲ್ವ, ಏನು ಇಲ್ಲ ಅಂದ್ಬಿಟ್ಟು
ಅವರು ಶರಣಾಗ್ತಾರೆ, ಅವರಿಗೆ ಶರಣಾಗತಿ ಅನ್ನೋ ಮಾತು. ನಮಗೆ ತಂದೆ ಮತ್ತು ಮಕ್ಕಳ ಸಂಬಂಧ ನಿಭಾಯಿಸೋದು, ಹಕ್ಕು ಬಾಧ್ಯತೆ ಎರಡೂ ಇದೆ. ಬಾಧ್ಯತೆ ನಿಭಾಯಿಸೋದು, ಆಸ್ತಿ ಹಕ್ಕನ್ನು ಪಡೆಯೋದು. ಶರಣಾಗೋ ಮಾತಿಲ್ಲ ಇಲ್ಲಿ. ಅನಾಥರಾಗಿ ಶರಣಾಗಲಿಲ್ಲ ನಾವು, ಮಕ್ಕಳು ನಾವು. ये अक्षर भक्ति मार्ग के है ಶರಣ್ ಪಡಿ ನೈತೇರೆ. ಇದು ಭಕ್ತಿ ಮಾರ್ಗದ ಶಬ್ದ ಆಗಿದೆ. ಮೀರಾ ಹೇಳಿದ್ದಲ್ಲ, ನಾನು ನಿನಗೆ ಶರಣಾದೆ. ಬಚ್ಚಾ ಕವಿ ಬಾಪ್ ಕಿ ಶರಣ್ ಪಡ್ತಾ ಹೈ ಕ್ಯಾ? ತಂದೆ ಮಗು ಎಂದಾದರೂ ತಂದೆಗೆ ಶರಣಾಗೋ ಮಾತಿದೆಯಾ? ಬಾಯಿಂದ ಹೇಳ್ತಾರೆ ಶರಣಮಯ್ಯಪ್ಪ ಅಂತ, ಶರಣಾಗೋ ಮಾತಿಲ್ಲ ಅಲ್ವಾ? ಭಕ್ತಿ ಮಾರ್ಗದಲ್ಲಿ ಆ ಶಬ್ದ ಇದೆ ಅಷ್ಟೇ. ಬಚ್ಚೆ ತೋ ಮಾಲೀಕ್ ಹೋತೆ ಹೈ. ಮಕ್ಕಳು ಇವತ್ತು ಮಕ್ಕಳು, ನಾಳೆ ಮಾಲೀಕರವರು. ತುಮ್ ಬಚ್ಚೆ ಬಾಪ್ ಕಿ ಶರಣ್ ನಹಿ ಪಡೆ ಹೋ. ನೀವು ಮಕ್ಕಳಾಗಿದ್ದೀರಾ ಅಂದರೆ ಶರಣಾಗಿಲ್ಲ. ಬಾಪ್ನೆ ತುಮ್ಕೋ ಅಪನಾ ಬನಾಯ ಹೈ. ತಂದೆ ನಿಮ್ಮನ್ನು ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ. ಬಚ್ಚೋನೆ ಬಾಪ್ಕೋ ಅಪನಾ ಬನಾಯ. ಮಕ್ಕಳು ತಂದೆಯನ್ನು ತಮ್ಮವರನ್ನಾಗಿ ಮಾಡಿಕೊಂಡಿದ್ದಾರೆ. ಅಂದರೆ ಮಗುವಾಗಿ ತಂದೆಯೊಂದಿಗೆ ಸಂಬಂಧ ನಿಭಾಯಿಸ್ತಾ ಇದ್ದೀವಿ. तुम बच्चे बाप को बुलाते ही हो कि बाबा आओ हमको अपने घर ले जाओ ಅಥವಾ ರಾಜಾ ಇದೋ. ನೀವು ಮಕ್ಕಳು ತಂದೆಯನ್ನು ಕರೆಯೋದೇ ಇದಕ್ಕಾಗಿ. ಯಾವುದಕ್ಕಾಗಿ? ಬಾಬಾ ಬನ್ನಿ, ನಮ್ಮನ್ನು ಮನೆಗೆ ಕರ್ಕೊಂಡೋಗಿ ಮತ್ತು ರಾಜ್ಯವನ್ನು ಕೊಡಿ. ಏಕ್ ಹೈ ಶಾಂತಿಧಾಮ್, ದೂಸರಾ ಹೈ ಸುಖಧಾಮ್. ಸುಖಧಾಮ್ ಹೈ, ಸುಖಧಾಮ ಆಗಿದೆ बाप की मिल्कियत, और दुखधाम है ರಾವಣ की मिल्कियत. ಸುಖಧಾಮ ತಂದೆಯ ಆಸ್ತಿ ಮತ್ತು ದುಃಖಧಾಮ ರಾವಣನ ಆಸ್ತಿ. 5 ವಿಕಾರೋ ಮೇ ಫಸ್ನೆ ಸೆ ದುಃಖ ಹಿ ದುಃಖ ಹೈ. ಬಾಬಾ ಹೇಳ್ತಾರೆ 5 ವಿಕಾರಗಳಲ್ಲಿ ಸಿಕ್ಕಾಕೊಳ್ಳೋದ್ರಿಂದ ದುಃಖನೇ ದುಃಖ. ವಿಕಾರಗಳು ಏನು? ಸಿಕ್ಕಾಕಿಸ್ಬಿಡುತ್ತೆ, ಆಚೆ ಬರಲಿಕ್ಕೆ ಬಿಡೋದಿಲ್ಲ. अब बच्चे जानते हैं हम बाबा के पास आए हैं. ಈಗ ನಾವು ಮಕ್ಕಳು ಗೊತ್ತಿದೆ, ನಾವು ತಂದೆಯ ಬಳಿಗೆ ಬಂದಿದ್ದೀವಿ. ಓ ಬಾಪ್ भी है, ಶಿಕ್ಷಕ್ भी है, ಪರಂತು ಹೈ ತಂದೆನೂ ಪಾಲನೆ ಕೊಡುವ, ಆಸ್ತಿ ಕೊಡುವ ತಂದೆನೂ ಆಗಿದ್ದಾರೆ. ಶಿಕ್ಷಣ ಕೊಟ್ಟು ಮಾನವನಿಂದ ದೇವತೆ ಮಾಡುವ ಶಿಕ್ಷಕನೂ ಆಗಿದ್ದಾರೆ. ಆದರೆ ನಿರಾಕಾರ. हम निराकारी आत्माओं को पढ़ाने वाला भी निराकारी. ನಾವು ನಿರಾಕಾರಿ ಆತ್ಮಗಳಿಗೆ ಓದಿಸುವಂಥವರು ಸಹ ನಿರಾಕಾರ ಆಗಿದ್ದಾರೆ. ಓ ಹೈ ಆತ್ಮ ಉಂಕಾ ಬಾಪ್, ಅವರಾಗಿದ್ದಾರೆ ಆತ್ಮಗಳ ತಂದೆ. ये सदैव बुद्धि में सिमरन होता रहे तो भी, ಇದು ಸದಾ ಬುದ್ಧಿಯಲ್ಲಿ ಸ್ಮರಣೆ ನಡೀತಾ ಇರುತ್ತೆ ಅಂದಾಗಲೂ ಸಹ ಖುಷಿ ಕಾ ಪಾರ ಚಡೆ, ಖುಷಿ ಪಾರ ಏರಿರುತ್ತೆ. ये भूलने से ही, ಇದನ್ನು ಮರೆಯೋದ್ರಿಂದಲೇ ಮಾಯಾ ತಮ್ ಕರ್ತೆ ಹೈ. ಬೇರೆ ಬೇರೆ ವಿಚಾರಗಳನ್ನು ತರಿಸೋದು, ಸಂಕಲ್ಪಗಳನ್ನು ತರಿಸೋದು, ಕಷ್ಟಪಡೋದು. अभी तुम बाप के पास बैठे हो तो बाप और वर्षा याद आता है. ಈಗ ನೀವು ತಂದೆಯ ಬಳಿ ಕುಳಿತಿದ್ದೀರಿ ಅಂದಾಗ ತಂದೆ ಮತ್ತು ಆಸ್ತಿ ನೆನಪಿಗೆ ಬರುತ್ತೆ. ಏಮ್ ಆಬ್ಜೆಕ್ಟ್ ಬುದ್ಧಿ में है ना, ಯಾದ್ ಶಿವ ಬಾಬಾ ಕೋ ಕರ್ನಾ. ಏಮ್ ಆಬ್ಜೆಕ್ಟ್ ಅಂತೂ ಬುದ್ಧಿಯಲ್ಲಿದೆ ಅಲ್ವಾ? ಅದನ್ನು ಪಡೀಲಿಕ್ಕಾಗಿ ನೆನಪು, ಶಿವ ಬಾಬನ ನೆನಪು ಮಾಡಬೇಕು. श्री कृष्ण को याद करना तो बहुत सहज है. ಶಿವ ಬಾಬಾ ಕೋ ಯಾದ್ ಕರ್ನೆ ಮೇ ಹಿ ಮೆಹನತ್ ಹೈ. ಕೃಷ್ಣನನ್ನು ನೆನಪು ಮಾಡೋದು ಬಹಳ ಸಹಜ. ದೇಹಧಾರಿ ರೂಪ, ಪೀತಾಂಬರಧಾರಿ, ಮೋರ ಮುಕುಟಧಾರಿ, ಆ ರೂಪನ ನೋಡ್ತಾ ಮನಸ್ಸಿನಿಂದ ನೆನಪು ಮಾಡೋದು ಏನು ಈಸಿ. ಶಿವಬಾಬನ ನೆನಪು ಮಾಡೋದ್ರಲ್ಲೇ ಪರಿಶ್ರಮ. ಬಿಂದು ರೂಪ, ಮನಸ್ಸು ಬುದ್ಧಿ ಬಿಂದು
ರೂಪದಲ್ಲಿ ಏಕಾಗ್ರ ಆಗುವಂತಹದ್ದು ಪರಿಶ್ರಮ ಇದೆ. अपने को आत्मा समझ बाप को याद करना. ಶಿವಬಾಬನ ನೆನಪು ಮಾಡೋದು ಪರಿಶ್ರಮ. ಯಾಕೆ? ಮೊದಲು ನಾನು ಆತ್ಮ ಆಗಬೇಕು. अपने को आत्मा समझ बाप को याद करना. ಆತ್ಮನಾಗಿ ತಂದೆಯನ್ನು ನೆನಪು ಮಾಡಬೇಕು. श्री कृष्ण अगर हो उस पर तो सभी झट फिदा हो जाए. ಒಂದು ವೇಳೆ ಸಾಕಾರದಲ್ಲಿ ಶ್ರೀಕೃಷ್ಣ ಎದುರಿಗಿದ್ದಾರೆ ಅಂದಾಗ ಒಂದು ಸೆಕೆಂಡ್ ಸಾಕು, ಎಲ್ಲರೂ ಏನು ಮಾಡ್ತಾರೆ, ಫಿದಾ ಆಗ್ಬಿಡ್ತಾರೆ, ಸಮರ್ಪಣೆ ಆಗ್ಬಿಡ್ತಾರೆ, ಅಂಟ್ಕೊಂಡ್ಬಿಡ್ತಾರೆ. ಸಾಕ್ಷಾತ್ಕಾರದಲ್ಲಿ ಕೃಷ್ಣಂದು ನೋಡಿ 400 ಜನ ಓಡಿ ಬಂದರು. ಸಾಕ್ಷಾತ್ಕಾರದಲ್ಲಿ ಶುರುವಿನಲ್ಲಿ ಬ್ರಹ್ಮಬಾಬನ ಸಾಕ್ಷಾತ್ಕಾರ, ಬ್ರಹ್ಮಂದು ಜೊತೆಗೆ ಶ್ರೀಕೃಷ್ಣಂದು ಆ ಸಾಕ್ಷಾತ್ಕಾರದಿಂದ ತಾನೇ ಓಡಿ ಬಂದಿದ್ದು. ಇನ್ನು ಸಾಕಾರದಲ್ಲಿ ನೋಡಿದ್ರು ಅಂದ್ರೆ ಫಿದಾ ಹೋ ಜಾಯಿ. खास माता ये तो बहुत चाहती है हमको श्री कृष्ण से जैसा बच्चा मिले, श्री कृष्ण जैसा पति मिले. खास ಆಗಿ ಮಾತೆಯರು ಬಹಳ ಇಷ್ಟಪಡ್ತಾರೆ, ನಮಗೆ ಶ್ರೀಕೃಷ್ಣನ ರೀತಿ ಮಗ ಸಿಗಬೇಕು, ಕೃಷ್ಣನ ರೀತಿ ಪತಿ ಸಿಗಬೇಕು. ಅಭಿ ಬಾಪ್ कहते हैं, ಈಗ ತಂದೆ ಹೇಳ್ತಾರೆ, ಏನು ಹೇಳ್ತಾರೆ, मैं आया हूँ तुमको श्री कृष्ण जैसा बच्चा ಅಥವಾ ಪತಿ भी मिलेगा. ಈಗ ತಂದೆ ಹೇಳ್ತಾರೆ, ನಾನು ಬಂದಿದ್ದೀನಿ, ನಿಮಗೆ ಶ್ರೀಕೃಷ್ಣನ ರೀತಿ ಮಗ ಅಥವಾ ಪತಿ ಸಿಗ್ತಾರೆ. ದೇವತೆಗಳಾಗ್ತೀವಿದ್ರೆ ಏನು, ಕೃಷ್ಣನ ರೀತಿ ಎಲ್ಲರೂ ದೇವತೆಗಳಲ್ವಾ ಅಲ್ಲಿ. अर्थात इन जैसा गुणवान सर्वगुण संपन्न 16 कला संपूर्ण सुख देने वाला तुमको मिलेगा. अर्थात ಗುಣವಾನ್ ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರು, ಸುಖ ಕೊಡುವಂಥವರು ನಿಮಗೆ ಸಿಗ್ತಾರೆ. ಸ್ವರ್ಗ ಅಥವಾ ಶ್ರೀಕೃಷ್ಣಪುರಿ ಮೇ ಸುಖ ಹಿ ಸುಖ ಹೇ. ಸ್ವರ್ಗ ಅಥವಾ ಶ್ರೀಕೃಷ್ಣಪುರಿಯಲ್ಲಿ ಸುಖನೇ ಸುಖ ಇರುತ್ತೆ. ಬಚ್ಚೆ ಜಾನ್ತೆ ಹೇ ಯಹಾ ಹಮ್ ಪಡ್ತೆ ಹೇ. ಮಕ್ಕಳಿಗೆ ಗೊತ್ತಿದೆ, ಇಲ್ಲಿ ನಾವು ಓದ್ತೀವಿ. ಯಾವುದಕ್ಕೋಸ್ಕರ ಓದ್ತೀವಿ? ಶ್ರೀ ಕೃಷ್ಣಪುರಿ ಮೇ ಜಾನೆ ಕೆ ಲಿಯೆ, ಕೃಷ್ಣಪುರಿಗೆ ಹೋಗ್ಲಿಕ್ಕಾಗಿ. ಸ್ವರ್ಗಕ್ಕೂ ಹಿ ಸಬ್ ಯಾದ್ ಕರ್ತೆ ಹೇನಾ, ಸ್ವರ್ಗವನ್ನೇ ಎಲ್ಲರೂ ನೆನಪು ಮಾಡ್ತಾರಲ್ವಾ. ಕೊಯಿ ಮರ್ತಾ ಹೈ ತೋ ಕಹತೆ ಹೇ ಫಲಾನಾ ಸ್ವರ್ಗವಾಸಿ ಹುವಾ, ಫಿರ್ ತೋ ಖುಷ್ ಹೋನಾ ಚಾಹಿಯೆ, ತಾಲಿ ಬಜಾನಿ ಚಾಹಿಯೆ. ಯಾರಾದರೂ ಸತ್ತೋಗ್ತಾರೆ, ಅವಾಗ ಇಂಥವರು ಸ್ವರ್ಗವಾಸಿ ಆದರು ಅಂತಾರೆ. ನಂತರ ಖುಷಿ ಪಡಬೇಕಾಗಿದೆ ಅಲ್ವಾ. ನಮ್ಮಪ್ಪ ಸ್ವರ್ಗವಾಸಿ ಆದರು, ನಮ್ಮ ತಾತ ಸ್ವರ್ಗವಾಸಿ ಆದರು ಅಂತ ಚಪ್ಪಾಳೆ ತಟ್ಕೊಂಡು ಖುಷಿ ಪಡಬೇಕಲ್ವಾ. ನರಕ್ ಸೆ ನಿಕಲ್ ಕರ್ ಸ್ವರ್ಗ ಮೇ ಗಯಾ ಏ ತೋ ಬಹುತ್ ಅಚ್ಚಾ ಹುವಾನಾ. ಸ್ವರ್ಗಕ್ಕೆ ಹೋದ್ರು ಅಂದರೆ ಎಲ್ಲಿಂದ ಸ್ವರ್ಗಕ್ಕೆ ಹೋದರು, ನರಕದಿಂದ ಸ್ವರ್ಗಕ್ಕೆ ಹೋದರು ಅಂದರೆ ಒಳ್ಳೇದಾಯ್ತಲ್ವಾ. जब कोई कहे फलाना स्वर्ग पधारा तो बोलो कहाँ से गया. ಯಾವಾಗ ಯಾರಾದರೂ ಹೇಳ್ತಾರೆ ಇಂಥವರು ಸ್ವರ್ಗವಾಸಿಗಳಾದರು ಅಂದಾಗ ಕೇಳಬೇಕು, ಎಲ್ಲಿಂದ ಸ್ವರ್ಗಕ್ಕೆ ಹೋದರು. ಜರೂರ್ ನರಕ್ ಸೆ ಗಯ. ಸ್ವರ್ಗದಿಂದ ಸ್ವರ್ಗಕ್ಕೆ ಹೋದರು ಅಂತ ಹೇಳೋದಿಲ್ಲ, ಎಲ್ಲಿಂದ ಹೋದರು, ನರಕದಿಂದ ಸ್ವರ್ಗಕ್ಕೆ ಹೋದರು. ಇಸ್ಮೇ ತೋ ಬಹುತ್ ಖುಷಿ ಕಿ ಬಾತ್ ಹೈ ನಾ. ನರಕದಿಂದ ಸ್ವರ್ಗಕ್ಕೆ ಹೋದರು, ದುಃಖದ ಒಂದು ನರಕದಿಂದ ಸುಖದ ಸ್ವರ್ಗಕ್ಕೆ ಹೋದರು ಅಂದರೆ ಖುಷಿ ಮಾತಿದೆ ಅಲ್ವಾ. ಅದಕ್ಕೆ ಚಪ್ಪಾಳೆ ತಟ್ಟಬೇಕು ಅಂತಾರೆ. ನಮ್ಮಪ್ಪ ಸ್ವರ್ಗಕ್ಕೆ ಹೋದರು, ನಮ್ಮ ತಾತ ಸ್ವರ್ಗಕ್ಕೆ ಹೋದರು ಅಂತ ಹೇಳಿಬಿಟ್ಟು ಖುಷಿಯಿಂದ ಚಪ್ಪಾಳೆ ತಟ್ಟಬೇಕು ಅಂತಾರೆ ಬಾಬಾ. ಸಬ್ಕೋ ಬುಲಾಕರ್ ಟೋಲಿ ಕಿಲಾನಿ ಚಾಹಿಯೆ. ಎಲ್ಲರನ್ನ ಕರೆಸಿ ಟೋಲಿ ತಿನ್ನಿಸ್ಬೇಕಾಗಿದೆ. ಅದಕ್ಕೆ ವೈಕುಂಠ ಸಮಾರಾಧನೆ ಮಾಡ್ತಾರಲ್ವ 16ನೇ ದಿವಸ. ಪರಂತು ಏತೋ ಸಮಜ್ ಕಿ ಬಾತ್ ಹೈ. ಅದರಲ್ಲಿ ಅವತ್ತು ಅಳ್ತಾರೆ ಅಲ್ವಾ. ಬಾಬಾ ಹೇಳ್ತಾರೆ ಇದೆಲ್ಲ ತಿಳ್ಕೊಳ್ಳುವಂತಹ ಮಾತುಗಳು. ಆ ಥರ ಚಪ್ಪಾಳೆ ತಟ್ಟೋದು, ಖುಷಿ ಪಡೋದು ಆ ಮಾತಲ್ಲ, ಇದೆಲ್ಲ ತಿಳ್ಕೊಳ್ಳೋವಂತಹ ಮಾತುಗಳು.
वो ऐसे नहीं कहेंगे 21 जन्म के लिए स्वर्ग गया, ಈ ರೀತಿ ಹೇಳೋದಿಲ್ಲ. 21 ಜನ್ಮಕ್ಕಾಗಿ ಸ್ವರ್ಗಕ್ಕೆ ಹೋದರು. सिर्फ कह देते स्वर्ग गया, केवल आ शब्द ಹೇಳ್ತಾರೆ ಸ್ವರ್ಗಕ್ಕೆ ಹೋದರು. अच्छा, फिर उनकी आत्मा को यहाँ बुलाते क्यों हो? ಸ್ವರ್ಗಕ್ಕೆ ಹೋದರು, ಆ ಆತ್ಮನನ್ನು ಇಲ್ಲಿಗೆ ಯಾಕೆ ಕರೆಸ್ತೀರಾ? ನರಕ ಭೋಜನ ಖಿಲಾನೆ, ನರಕದ ಒಡೆ ಪಾಯಸ ತಿನ್ನಿಸ್ಲಿಕ್ಕೆ ಕರೆಸ್ತೀರಾ? ನರಕದ್ದು ಒಡೆನೂ ಆಪತ್ತು. ಒಂದು ಪ್ಯಾನ್ ಪಾರ್ಟಿ ತಗೊಂಡ್ಬಿಟ್ಟು ಆಮೇಲೆ 2 ಒಡೆ ತಿನ್ನಬೇಕು. ಬಾಬಾ ಹೇಳ್ತಾರೆ ನರಕದ ಪಾಪ ಅಲ್ಲಿ ಸ್ವರ್ಗದಲ್ಲಿ ಆರಾಮವಾಗಿ ಅಮೃತ ಕುಡ್ಕೊಂಡಿದ್ದಾರೆ, ಅವ್ರಿಗೆ ಇಲ್ಲಿ ನರಕದ ಒಡೆ ತಿನ್ಸಕ್ಕೆ ಕರೆಸ್ಬೇಕಂತಾರೆ ಬಾಬಾ. ನರಕ ಮೇ ತೋ ಬುಲಾನ ನಹಿ ಚಾಹಿಯೆ, ಅದರಿಂದ ನರಕದಲ್ಲಿ ಕರಿಬಾರದವರನ್ನ. ये बाप बैठ समझाते हैं, हर बात ज्ञान की है ना. ಇಲ್ಲಿ ತಂದೆ ಕುಳಿತು ತಿಳಿಸ್ತಾರೆ, ಪ್ರತಿಯೊಂದು ಮಾತು ಸ್ಥೂಲದ ಮಾತುಗಳಲ್ಲ, ಜ್ಞಾನದ ಮಾತುಗಳು. ಸ್ಥೂಲದಲ್ಲಿ ಅವರು ಸ್ವರ್ಗಕ್ಕೆ ಹೋಗೋದು ಆ ಮಾತಲ್ಲ, ಇಲ್ಲ ಅಲ್ಲೋ ಜ್ಞಾನದ ಮಾತುಗಳು ಇವೆಲ್ಲ. बाप को बुलाते हैं हमको पतित से पावन बनाओ, तो जरूर पतित शरीरों को खत्म करना पड़े. ತಂದೆಯನ್ನ ಕರೀತಾರೆ, ನಮ್ಮನ್ನು ಪತಿತರನ್ನು ಪಾವನ ಮಾಡಿ, ಆಗ ತಪ್ಪದೆ ಪತಿತ ಶರೀರವನ್ನು ಏನು ಮಾಡಬೇಕು, ಖಾಸಾಗಿ ಖತಮ್ ಮಾಡಬೇಕಾಗಿ ಬರುತ್ತೆ. ಜಬ್ ಮರ್ ಜಾಯೆಂಗೆ ಫಿರ್ ಕೌನ್ ಕಿಸ್ಕೆ ಲಿಯೆ ರೋಯೆಂಗೆ. ಯಾವಾಗ ಸತ್ತೋಗ್ತಾರೆ ಎಲ್ಲ ಒಟ್ಟಿಗೆ ವಿನಾಶದಲ್ಲಿ, ಯಾರು ಯಾರಿಗಾಗಿ ಅಳ್ತಾರೆ, ಯಾರು ಯಾರಿಗಾಗಿ ಸಂಸ್ಕಾರ ಮಾಡ್ತಾರೆ? अब तुम जानते हो हम ये शरीर छोड़ जाएंगे अपने घर. ಈಗ ನಿಮಗೆ ಗೊತ್ತಿದೆ ನಾವು ಈ ಶರೀರ ಬಿಟ್ಟು ಎಲ್ಲರೂ ಎಲ್ಲಿಗೆ ಹೋಗ್ತೀವಿ, ಮನೆಗೆ ಹೋಗ್ತೀವಿ. अभी ये प्रैक्टिस कर रहे हैं कि कैसे शरीर छोड़े. ಈಗ ನಾವು ಇದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ, ಹೇಗೆ ನಾವು ಶರೀರ ಬಿಡೋದು. ಈಸಿಯಾಗಿ ಶರೀರದಿಂದ ಡಿಟ್ಯಾಚ್ ಆಗುವಂತಹದ್ದು, ಶರೀರ ಬಿಡುವಂತಹದ್ದು, ಅದರದ್ದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಶರೀರಿ ಆಗುವ ಅಭ್ಯಾಸ ಅಂದರೆ ಏನು? ಶರೀರದಿಂದ ಭಿನ್ನ ಆಗೋದು, ಶರೀರ ಬಿಡುವಂತಹ ಅಭ್ಯಾಸ. ಐಸಾ ಪುರುಷಾರ್ಥ ದುನಿಯಾ ಮೇ ಕೋಯಿ ಕರ್ತೆ ಹೋಂಗೆ. ಈ ಥರ ಪುರುಷಾರ್ಥ, ಶರೀರವನ್ನು ಬಿಡುವಂತಹ ಪುರುಷಾರ್ಥ ಪ್ರಪಂಚದಲ್ಲಿ ಯಾರಾದರೂ ಮಾಡ್ತಾ ಇರ್ತಾರ? तुम बच्चों को ये ज्ञान है कि हमारा ये पुराना शरीर है. ನೀವು ಮಕ್ಕಳಿಗೆ ಈ ಜ್ಞಾನ ಇದೆ, ನಮ್ದು ಇದು ಹಳೆಯ ಇದರಲ್ಲೂ ಹಳೆಯ ಶರೀರ. बाप भी कहते हैं मैं पुरानी जुत्ती का लोन लेता हूँ. ಶಿವಬಾಬಾನು ಹೇಳ್ತಾರೆ, ನಾನು ಹಳೆ ಚಪ್ಪಲಿನ ಲೋನ್ ಆಗಿ ತಗೊಳ್ತೀನಿ. ಹಳೆ ಚಪ್ಪಲಿ, ಹಳೆ ಶರೀರ. ಡ್ರಾಮಾ ಮೇ ಯೇ ರಥ ಹಿ ನಿಮಿತ್ ಬನಾ ಹುವಾ ಹೈ. ಡ್ರಾಮಾದಲ್ಲಿ ಈ ರಥನೇ ನನಗೆ ನಿಮಿತ್ತ ಆಗಿದೆ. ये बदल नहीं सकता, ಇದು ಚೇಂಜ್ ಆಗೋದಿಲ್ಲ. इनको फिर तुम 5,000 ವರ್ಷ बाद देखेंगे. ಇವರನ್ನು ನಂತರ ನೀವು 5,000 ವರ್ಷದ ನಂತರ ನೋಡ್ತೀರಾ. ಡ್ರಾಮಾ का राज समझ गए ना. ಡ್ರಾಮಾದ ರಹಸ್ಯ ತಿಳ್ಕೊಂಡ್ಬಿಟ್ಟಿದ್ದೀರಲ್ವಾ? ಏನೇ ನಡೆಯುತ್ತೆ ಅದು 5,000 ವರ್ಷದ ನಂತರ ನಡೆಯುತ್ತೆ. ये बाप के सिवाय और कोई में ताकत नहीं. ಇದು ತಂದೆ ವಿನಃ ಬೇರೆ ಯಾರಲ್ಲೂ ಈ ಶಕ್ತಿ ತಾಕತ್ತಿಲ್ಲ. ಯಾವುದು? ಏ ಸಮझा ಸಕೆ. ಬಾಬಾ ಹೇಳ್ತಾರೆ ಇದೆಲ್ಲ ತಿಳಿಸುವಂತಹ ಶಕ್ತಿ, ಜ್ಞಾನದ ಶಕ್ತಿ, ಸತ್ಯ ತಿಳಿಸುವಂತಹ ಶಕ್ತಿ ತಂದೆ ವಿನಃ ಬೇರೆ ಯಾರಲ್ಲೂ ಇಲ್ಲ. ये पाठशाला बड़ी वंडरफुल है. यहाँ बूढ़े भी कहेंगे हम जाते हैं भगवान की पाठशाला में भगवान भगवती बनने. ಇದು ಪಾಠಶಾಲೆ ಬಹಳವು ವಂಡರ್ಫುಲ್ ಪಾಠಶಾಲೆ. ಇಲ್ಲಿ ಮುದುಕರು ಸಹ ಹೇಳ್ತಾರೆ ನಾವು ಹೋಗ್ತೀವಿ ಭಗವಂತನ ಪಾಠಶಾಲೆಯಲ್ಲಿ, ಭಗವಾನ್ ಭಗವತಿ ಆಗ್ಲಿಕ್ಕಾಗಿ. और बुढ़िया थोड़ी यही कभी स्कूल पढ़ती है, तुमसे कोई पूछे तुम कहाँ जाते हो. ಬಾಬಾ ಹೇಳ್ತಾರೆ ಮುದುಕರು ಎಲ್ಲಾದರೂ ಸ್ಕೂಲಲ್ಲಿ ಓದ್ತಾರ, ಪ್ರೈಮರಿ ಆ ಥರ ಸ್ಕೂಲಲ್ಲಿ ಓದ್ತಾರ, ಅದರಿಂದ ನೀವು
ಯಾರಾದರೂ ಕೇಳಿದ್ರೆ ನೀವೇನು ಹೇಳಬೇಕು? हम जाते हैं ईश्वरीय यूनिवर्सिटी में, ನಾವು ಹೋಗ್ತೀವಿ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ. वहाँ हम राजयोग सीखते हैं, अक्षर ऐसे सुनाओ वो चक्रित हो जाए. ಬಾಬಾ ಹೇಳ್ತಾರೆ, ನಾವು ಹೋಗ್ತೀವಿ ಈಶ್ವರೀಯ ಯೂನಿವರ್ಸಿಟಿಯಲ್ಲಿ, ಅಲ್ಲಿ ನಾವು ರಾಜಯೋಗ ಕಲಿತೀವಿ, ಮತ್ತು ಮಾನವನಿಂದ ದೇವತೆ ಆಗ್ತೀವಿ, ಭಗವಾನ್ ಭಗವತಿ ಆಗ್ತೀವಿ. ಬಾಬಾ ಹೇಳ್ತಾರೆ, ಈ ಥರ ಅವರು ಈ ಮಾತುಗಳನ್ನು ಕೇಳಿ ಆಶ್ಚರ್ಯ ಪಡಬೇಕು, ಆ ರೀತಿ ತಿಳಿಸಿ ಅಂತಾರೆ. ಎಲ್ಲಿಗೆ ಹೋಗ್ತೀರಾ ಅಂದರೆ ಆ ರೀತಿ ತಿಳಿಸಿ ಅಂತಾರೆ. ಬುಡೇ ಬಿ ಕಹೆಂಗೆ ಹಮ್ ಜಾತೆ ಹೇ ಭಗವಾನ್ ಕಿ ಪಾಠಶಾಲಾ ಮೇ. ಇಲ್ಲೂ ಮುದುಕರು ಹೇಳ್ತಾರೆ, ನಾವು ಹೋಗ್ತೀವಿ ಭಗವಂತನ ಪಾಠಶಾಲೆಗೆ. ಯಹಾ ಯೇ ವಂಡರ್ ಹೇ, ಹಮ್ ಭಗವಾನ್ ಕೆ ಪಾಸ್ ಪಡ್ನೆ ಜಾತೆ ಹೇ. ಇಲ್ಲಿ ಇದು ಆಶ್ಚರ್ಯದ ಮಾತಿದೆ, ನಾವು ಭಗವಂತನ ಬಳಿ ಓದಲಿಕ್ಕಾಗಿ ಹೋಗ್ತೀವಿ. ಐಸಾ ಅವ್ರ ಕೋಯಿ ಕಾಣ ಸಕೆ, ಬೇರೆ ಯಾರು ಈ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಹೇಳ್ತಾರ ನಾವು ಭಗವಂತನ ಬಳಿ ಓದಲಿಕ್ಕೆ ಹೋಗ್ತೀವಿ ಅಂತ. ಕಹೆಂಗೆ ನಿರಾಕಾರ ಭಗವಾನ್, ಫಿರ್ ಕಹಾ ಸೆ ಆಯಾ, ಹೇಳ್ತಾರೆ ನಿರಾಕಾರ ಭಗವಂತ, ನಂತರ ಎಲ್ಲಿಂದ ಬಂದರು? ಕ್ಯೂಂಕಿ ವೋ ತೋ ಸಮಜ್ತೆ ಹೇ ಭಗವಾನ್ ನಾಮ ರೂಪ ಸೆ ನ್ಯಾರಾ ಹೇ. ಏನಂತ ತಿಳ್ಕೊಳ್ತಾರೆ? ಭಗವಂತ ನಾಮರೂಪದಿಂದ ಭಿನ್ನ ಇದ್ದಾರೆ. ಮತ್ತು ಲಿಂಗನೂ ತೋರಿಸ್ತಾರೆ, ಶಿವ ಅಂತಲೂ ಹೇಳ್ತಾರೆ, ನಾಮರೂಪದಿಂದ ಭಿನ್ನ ಇದ್ದಾರೆ ಅಂತ. ಅಭಿ ತುಮ್ ಸಮಜ್ ಸೆ ಬೋಲ್ತೆ ಹೋ, ಅರ್ಥ ಇಲ್ದಿರ ಎಲ್ಲ ಮಾತಾಡ್ತಾರಲ್ವಾ. ಅದರಿಂದ ಬಾಬಾ ಹೇಳ್ತಾರೆ, ನೀವು ಇವಾಗ ಏನೇ ಮಾತಾಡ್ತೀರಾ ಅರ್ಥ ಸಹಿತವಾಗಿ ಮಾತಾಡ್ತೀರಾ. ನಿಮ್ಮ ಪ್ರತಿಯೊಂದು ಮಾತಿನಲ್ಲೂ ಅರ್ಥ ಅನ್ನೋದಿದೆ. ಹರೇಕ್ ಮೂರ್ತಿಗೆ ಆಕ್ಯುಪೇಷನ್ ಕೋ ತುಮ್ ಜಾನ್ತೆ ಹೋ, ಪ್ರತಿಯೊಂದು ಮೂರ್ತಿದು ಆಕ್ಯುಪೇಷನ್ನು ಸಹ ನಿಮಗೆ ಗೊತ್ತಿದೆ. ಯಾಕೆ ವಿನಾಯಕನನ್ನು ಸೊಂಡ್ಲೆಲ್ಲ ತೋರಿಸಿದ್ದಾರೆ? ಆಧ್ಯಾತ್ಮಿಕ ರಹಸ್ಯದಲ್ಲಿ ಎಲ್ಲ ತಿಳಿಸ್ತೀವಲ್ವ. बुद्धि में ये पक्का है कि ऊंच ते ऊंच शिव बाबा है जिसकी हम संतान है. ಬುದ್ಧಿಯಲ್ಲಿ ಇದು ಪಕ್ಕ ಇದೆ, ಶ್ರೇಷ್ಠಾತಿ ಶ್ರೇಷ್ಠ ಶಿವಬಾಬಾ ಆಗಿದ್ದಾರೆ, ಅವರಿಗೆ ನಾವು ಸಂತಾನರಾಗಿದ್ದೀವಿ. ಅಚ್ಚ ಫಿರ್ ಸೂಕ್ಷ್ಮ ವತನ್ವಾಸಿ ಬ್ರಹ್ಮ ವಿಷ್ಣು ಶಂಕರ್ ತುಮ್ ಸಿರ್ಫ್ ಕಹನೆ ಮಾತ್ರ ನಹಿ ಕಹತೆ ಹೋ. ಬಾಬಾ ಹೇಳ್ತಾರೆ, ನಾವು ಅವರಿಗೆ ಸಂತಾನರಾಗಿದ್ದೀವಿ ಅಂದರೆ ಬಾಯಿ ಮಾತಿಗೆ ಹೇಳೋದಿಲ್ಲ. ಸೂಕ್ಷ್ಮ ವತನವಾಸಿ ಬ್ರಹ್ಮ ವಿಷ್ಣು ಶಂಕರ, ನೀವು ಯಾವುದೇ ಹೇಳ್ತೀರಾ ಎಲ್ಲ ಶಬ್ದದ ರೂಪದಲ್ಲಿ, ಭಕ್ತರು ಹೇಳೋ ರೀತಿ ಶಬ್ದದ ರೂಪದಲ್ಲಿ ಹೇಳೋದಿಲ್ಲ. ತುಮ್ ತೋ ಜಿಗರಿ ಜಾನ್ತೆ ಹೋ ಕಿ ಬ್ರಹ್ಮ ದ್ವಾರ ಸ್ಥಾಪನಾ ಕೈಸೆ ಕರ್ತೆ ಹೇ. ನಿಮಗೆ ಆಂತರ್ಯದಿಂದ ಎಲ್ಲ ಗೊತ್ತಿದೆ, ಬ್ರಹ್ಮನ ಮೂಲಕ ಸ್ಥಾಪನೆ ಹೇಗೆ ಮಾಡ್ತಾರೆ, ಪ್ರಾಕ್ಟಿಕಲಲ್ಲಿ ಹೇಗೆ ಮಾಡ್ತಾ ಇದ್ದಾರೆ, ಎಲ್ಲ ಅವನ ಏನು ಆಳವಾಗಿ ನಮಗೆಲ್ಲ ಗೊತ್ತಿದೆ. ಸಿವಾಯ್ ತುಮಾರೆ ಅವ್ರ ಕೋಯಿ ಬಿ ಬಯೋಗ್ರಫಿ ಬತಾನ ಸಕೆ, ನಿಮ್ಮ ವಿನಃ ಬೇರೆ ಯಾರು ಈ ರೀತಿ ಜೀವನ ಚರಿತ್ರೆ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. अपनी बायोग्राफी ही नहीं जानते हैं तो औरों की कैसे जानेंगे. ತಮ್ಮ ಬಯೋಗ್ರಫಿನೇ ಗೊತ್ತಿಲ್ಲ, ನಾನು ಆತ್ಮ ಅನ್ನೋದೇ ಗೊತ್ತಿಲ್ಲ ಅಂದಾಗ ಬೇರೆಯವ್ರದ್ದು ಹೇಗೆ ತಿಳ್ಕೊಳ್ತಾರೆ? ತುಮ್ ಅಭಿ ಸಬ್ ಕುಚ್ ಜಾನ್ ಗಯೇ ಹೋ, ಈಗ ನೀವು ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೀರಾ. ಬಾಪ್ ಕಹತೆ ಹೇ ಮೈ ಜೋ ಜಾನ್ತಾ ಹೂँ ಸೋ ತುಮ್ ಬಚ್ಚೋಂ ಕೋ ಸಮಜಾತಾ ಹೂँ. ತಂದೆ ಹೇಳ್ತಾರೆ, ನನಗೇನು ಗೊತ್ತಿದೆ ಅದನ್ನು ನೀವು ಮಕ್ಕಳಿಗೆ ನಾನು ತಿಳಿಸ್ತೀನಿ. ರಾಜಾಯಿ ಬಿ ಬಾಪ್ ಬಿಗರ್ ತೋ ಕೋಯಿ ದೇ ನ ಸಕೆ, ರಾಜ್ಯನೂ ಸಹ ತಂದೆ ವಿನಃ ಬೇರೆ ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇನ್ ಲಕ್ಷ್ಮೀ ನಾರಾಯಣ ಕೋಯಿ ಲಡಾಯಿ ಸೆ ಯೇ ರಾಜ್ಯ ನಹಿ ಪಾಯಾ ಹೇ. ಲಕ್ಷ್ಮೀ ನಾರಾಯಣರು ಯಾವುದೇ ಯುದ್ಧದಿಂದ ಈ ರಾಜ್ಯವನ್ನು ಪಡೀಲಿಲ್ಲ. ಯಾವ ಯುದ್ಧ ಮಾಡಿ ಪಡೆದರು? ಮಾಯೆ ಜೊತೆ ಯುದ್ಧ ಮಾಡಿ ವಿಜಯ ಪಡೆದರು. ವಹಾ ಲಡಾಯಿ ಹೋತಿ ನಹಿ, ಸತ್ಯುಗದಲ್ಲಿ ಯುದ್ಧ ನಡೆಯೋದಿಲ್ಲ. ಯಹಾ ತೋ ಕಿತನೆ ಲಡ್ತೆ ಜಗಡ್ತೆ ಹೇ, ಇಲ್ಲಿ ಎಷ್ಟು ಜಗಳಗಳು ಯುದ್ಧಗಳು ನಡೆಯುತ್ತೆ. ಕಿತನೆ ಡೇರ್ ಮನುಷ್ಯ ಹೇ,
ಎಷ್ಟು ಜನಸಂಖ್ಯೆ ಇದೆ. अभी तुम बच्चों की दिल अंदर ये आना चाहिए कि ಈಗ ನೀವು ಮಕ್ಕಳ ಹೃದಯದಲ್ಲಿ ಈ ಮಾತು ಬರಬೇಕಾಗಿದೆ. ಯಾವ ಮಾತು? ಹಮ್ ಬಾಪ್ ಸೆ ದಾದಾ ದ್ವಾರ ವರ್ಷಾ ಪಾ ರಹೇ ಹೇ. ನಾವು ತಂದೆಯಿಂದ ಅಣ್ಣನ ಮೂಲಕ ಆಸ್ತಿ ಪಡೀತಾ ಇದ್ದೀವಿ. ಬಾಪ್ कहते हैं माँ में कम याद करो, ऐसे नहीं कहते कि जिसमें प्रवेश किया है उनको भी याद करो. ತಂದೆ ಹೇಳ್ತಾರೆ, ನನ್ನೊಬ್ಬನನ್ನು ನೆನಪು ಮಾಡಿ. ಈ ರೀತಿ ಅಲ್ಲ, ನಾನು ಯಾರೆಲ್ಲಿ ಪ್ರವೇಶ ಮಾಡಿದ್ದೀನಿ ಅವರನ್ನು ಸಹ ನೆನಪು ಮಾಡಿ. नहीं कहते हैं माँ में कम याद करो. ಏನು ಹೇಳ್ತಾರೆ? ನನ್ನೊಬ್ಬನನ್ನು ನೆನಪು ಮಾಡಿ. वो सन्यासी लोग अपना फोटो नाम सहित देते हैं. ಆ ಸನ್ಯಾಸಿಗಳು ಅವ್ರದ್ದು ಫೋಟೋ ಅವರ ಹೆಸರಿನೊಂದಿಗೆ ಹೆಸರಿನ ಸಹಿತ ಕೊಡ್ತಾರೆ. ಶಿವ ಬಾಬಾ का फोटो क्या निकालेंगे? ಶಿವ ಬಾಬಂದು ಫೋಟೋ ಏನು ತೆಗಿತೀರಾ? ಜ್ಯೋತಿರ್ಬಿಂದು ಫೋಟೋ ತೆಗಿಯಕ್ಕಾಗುತ್ತಾ? बिंदी के ऊपर नाम कैसे लिखेंगे? बिंदु ಮೇಲೆ ಹೆಸರು ಹೇಗೆ ಬರೀತೀರಾ? बिंदी पर शिव बाबा नाम लिखेंगे तो बिंदी से भी नाम बड़ा हो जाएगा. ಒಂದು ಪುಟ್ಟ ಡಾಟು ಅದರ ಮೇಲೆ ಶಿವಬಾಬಾ ಅಂತ ಬರೆದ್ರೆ ಆ ಬಿಂದುಗಿಂತಲೂ ಆ ಹೆಸರು ದೊಡ್ಡದಾಗೋಯ್ತು. ಸಮಜ್ಕಿ ಬಾತೇನಾ? ಇದೆಲ್ಲ ಜ್ಞಾನದ ಮಾತು, ತಿಳುವಳಿಕೆ ಮಾತಾಗಿದೆ ಅಲ್ವಾ? तो बच्चों को बड़ा खुश होना चाहिए. ಮಕ್ಕಳಿಗೆ ಬಹಳ ಖುಷಿ ಆಗಬೇಕಾಗಿದೆ. ಯಾವ ಮಾತಿಗಾಗಿ? हमको ಶಿವ ಬಾಬಾ ಪढ़ाते, ನಮಗೆ ಶಿವ ಬಾಬಾ ಓದಿಸ್ತಾರೆ. ಆತ್ಮ ಪಡ್ತಿ ಹೇನಾ? ಆತ್ಮ ಓದುತ್ತಲ್ವಾ? ಸಂಸ್ಕಾರ ಆತ್ಮ ही ले जाती है. ಓದೋದು ಆತ್ಮ, ಸಂಸ್ಕಾರ ತಗೊಂಡು ಹೋಗೋದು ಆತ್ಮ. अभी बाबा आत्मा में संस्कार भर रहे हैं. ಈಗ ಬಾಬಾ ಆತ್ಮನಲ್ಲಿ ಆ ಸಂಸ್ಕಾರ ತುಂಬಿಸ್ತಾ ಇದ್ದಾರೆ. वो बाप भी है, टीचर भी है, गुरु भी है. ತಂದೆನೂ ಸಹ ಆಗಿದ್ದಾರೆ, ಟೀಚರು ಸಹ ಆಗಿದ್ದಾರೆ, ಗುರು ಸಹ ಆಗಿದ್ದಾರೆ. जो बाप तुमको सिखलाते हैं तुम औरों को भी ये सिखलाओ. ತಂದೆ ನಿಮಗೆ ಏನು ಕಲಿಸ್ತಾರೆ ಅದು ನೀವು ಬೇರೆಯವ್ರಿಗೂ ಸಹ ಕಲಿಸ್ಬೇಕು. ಯಾವುದು? ಸೃಷ್ಟಿ ಚಕ್ರಕ್ಕೂ ಯಾದ್ ಕರೋ ಅವ್ರು ಕರಾವು. ಸೃಷ್ಟಿ ಚಕ್ರನ ನೀವು ನೆನಪು ಮಾಡಿ ಬೇರೆಯವ್ರಿಗೂ ನೆನಪು ಮಾಡಿಸಿ. जो उनमें गुण है वो बच्चों को भी देते हैं. ಬಾಬಾ ಅವರಲ್ಲಿ ಯಾವ ಗುಣ ಇದೆ ಅದನ್ನು ತನ್ನ ಮಕ್ಕಳಿಗೂ ಸಹ ಕೊಡ್ತಾರೆ. ಬಾಬಾ ಇದೇ ಸಮಾನ ಮಾಡ್ಕೊಳ್ಳೋದು. ಮೊದಲು ಜ್ಞಾನದಲ್ಲಿ ಸಮಾನ ಮಾಡ್ಕೊಳ್ತಾರೆ, ನಂತರ ಗುಣಶಕ್ತಿಗಳಲ್ಲಿ ಸಮಾನ ಮಾಡ್ಕೊಳ್ತಾರೆ. कहते हैं मैं ज्ञान का सागर सुख का सागर हूँ तुमको भी बनाता हूँ. ಸಮಾನ ಮಾಡ್ಕೊಳ್ಳೋದು ಅಂದರೆ ಬಾಬಾ ಹೇಳ್ತಾರೆ, ನಾನು ಜ್ಞಾನ ಸಾಗರ, ಸುಖದ ಸಾಗರ, ನಿಮ್ಮನ್ನು ಸಹ ಮಾಸ್ಟರ್ ಜ್ಞಾನ ಸಾಗರ, ಮಾಸ್ಟರ್ ಸುಖ ಸಾಗರ ಮಾಡ್ತೀನಿ. ತುಮ್ ಬಿ ಸಭಿ ಕೋ ಸುಖ ದೋ. ನೀವು ಎಲ್ಲರಿಗೂ ಸುಖ ಕೊಡಿ. ಹೇಗೆ ಸುಖ ಕೊಡೋದು? ಎಲ್ಲರಿಗೂ ಹೇಗೆ ಸುಖ ಕೊಡೋದು? ಮನಸಾ ವಾಚಾ ಕರ್ಮಣ ಕೋಯಿ ಕೋ ಭಿ ದುಃಖ ನಾ ದೋ. ಮನಸಾ ವಾಚಾ ಕರ್ಮಣ ಯಾರಿಗೂ ದುಃಖ ಕೊಡಬೇಡಿ. सबके कान में यही मीठी मीठी बात सुनाओ. ಎಲ್ಲರ ಕಿವಿಗಳಲ್ಲಿ ಇದೇ ಸಿಹಿ ಸಿಹಿಯಾದ ಮಾತುಗಳನ್ನು ತಿಳಿಸಿ. ಕಿವಿನಲ್ಲಿ ಸಿಹಿ ಸಿಹಿಯಾದ ಮಾತು ತಿಳಿಸಿ. ಯಾವುದು? ಶಿವ ಬಾಬಾ ಕೋ ಯಾದ್ ಕರೋ तो याद से विकर्म विनाश होंगे. ಶಿವ ಬಾಬಾ ನೆನಪು ಮಾಡಿ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. ಪದ್ಮಕ್ಕ ಸೀದಾ ಮನೆಗೆ ಹೋದ್ಮೇಲೆ ಅಣ್ಣ ಅವ್ರ ಕಿವಿನಲ್ಲಿ ಏನು ಹೇಳಬೇಕು? ಶಿವ ಶಿವಬಾಬಾ ನೆನಪು ಮಾಡಿ ವಿಕರ್ಮ ವಿನಾಶ. ಇವತ್ತು ಬಾಬಾ ಹೇಳಿದ್ದಾರೆ ಅದಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಎಸ್ ಅಂತಾರೆ. ಇದು ಇದು ಲಡ್ಡು ಅನುಭವ ಆಗುತ್ತೆ. ಇವತ್ತು ಬಾಬಾ ಡೈರೆಕ್ಷನ್ ಕೊಟ್ಟಿದ್ದಾರೆ, ನೀವು ಹೇಳಿ ನೋಡಿ, ಅವ್ರಿಗೆ ಲಡ್ಡು ಅನುಭವ ಆಗುತ್ತೆ.
ಯಾವತ್ತು ಬಾಬಾ ಏನು ಹೇಳಿದ್ರು ಅದನ್ನು ಮಾಡಿದಾಗ ಅದು ಅವರು ಪ್ರಾಪ್ತಿ ಪಡೀತಾರೆ, ನಮಗೂ ಖುಷಿ ಆಗುತ್ತೆ. सबको ये संदेश देना है कि बाबा आया है, ಎಲ್ಲರಿಗೂ ಈ ಸಂದೇಶ ಕೊಡಬೇಕು, ಬಾಬಾ ಬಂದಿದ್ದಾರೆ, ಉನ್ಸೆ ये वर्षा पाओ, ಅವರಿಂದ ಈ ಆಸ್ತಿಯನ್ನು ಪಡೆಯಿರಿ. सबको ये संदेश देना पड़े, ಎಲ್ಲರಿಗೂ ಈ ಸಂದೇಶ ಕೊಡಬೇಕಾಗಿ ಬರುತ್ತೆ. ಆಖರಿನ್ ಅಖಬಾರ್ ವಾಲೆ ಬಿ ಡಾಲೆಂಗೆ, ಕೊನೆಗೆ ನ್ಯೂಸ್ ಪೇಪರ್ಸ್ನವರು ಸಹ ನಮ್ಮದು ಪ್ರೋಗ್ರಾಮ್ಗಳೆಲ್ಲ ನೋಡ್ತಾರೆ, ಮೀಡಿಯಾ ಅವ್ರು ಬರ್ತಾರೆ, ಎಲ್ಲ ಹಾಕ್ತಾರಲ್ವ. ये तो जानते हो अंत में सब कहेंगे, ಇದಂತೂ ನಿಮಗೆ ಗೊತ್ತಿದೆ, ಅಂತ್ಯದಲ್ಲಿ ಎಲ್ಲರೂ ಹೇಳ್ತಾರೆ. ಏನು ಹೇಳ್ತಾರೆ? ಅಹೋ ಪ್ರಭು ತೇರಿ ಲೀಲಾ, आप ही सबको ಸದ್ಗತಿ ದೇತೆ ಹೋ. ಅಹೋ ಪ್ರಭು, ತಮ್ಮ ಲೀಲೆ, ತಾವೇ ಎಲ್ಲರಿಗೂ ಸದ್ಗತಿಯನ್ನು ಕೊಡ್ತೀರಿ. ದುಃಖ ಸೆ ಚುಡಾಯೇ ಸಬ್ಕೋ ಶಾಂತಿಧಾಮ್ ಲೇ ಜಾತೆ ಹೋ, ದುಃಖದಿಂದ ಬಿಡಿಸಿ ಎಲ್ಲರನ್ನು ಶಾಂತಿಧಾಮಕ್ಕೆ ಕರ್ಕೊಂಡು ಹೋಗ್ತೀರಿ. ಏ ಬಿ ಜಾದೂಗರಿ ಟೆಹರನ್ನ, ಬಾಬಾ ಹೇಳ್ತಾರೆ ಇದು ಜಾದೂಗರಿ ಅಲ್ವಾ, ಬಾಬನಿಗೆ ಜಾದೂಗರ್ ಅಂತ ಹೇಳ್ತಾರೆ. ಉನೋಂಕಿ ಹಿ ಅಲ್ಪಕಾಲ ಕೆ ಲಿಯೇ ಜಾದೂಗರಿ ಹೈ, ಅವರಿಗಾಗಿ ಅಲ್ಪ ಕಾಲಕ್ಕಾಗಿ ಇದು ಜಾದೂಗರಿಯಾಗಿದೆ. ये तो मनुष्य से देवता बनाते हैं ये 21 जन्म के लिए, ಅವ್ರ ಜಾದೂಗರಿ ಎಲ್ಲ ಅಲ್ಪ ಕಾಲಕ್ಕಾಗಿ ಒಂದು ಪೇಪರ್ನ ಪಕ್ಷಿ ರೂಪದಲ್ಲಿ ತೋರಿಸೋದು, ಏನೇನೋ ಜಾದೂ ಮಾಡ್ತಾರಲ್ವ. ಬಾಬಾ ಹೇಳ್ತಾರೆ ಇಲ್ಲಿ ಬಾಬಾ ಯಾವ ಜಾದೂಗರಿ ಮಾಡ್ತಾರೆ, ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡ್ತಾರೆ 21 ಜನ್ಮಕ್ಕಾಗಿ. ಇಸ್ ಮನ್ಮನಾ ಭವಕ್ಕೆ ಜಾದೂ ಸೆ ತುಮ್ ಲಕ್ಷ್ಮೀ ನಾರಾಯಣ್ ಬಂತೆ ಹೋ, ಈ ಮನ್ಮನಾಭವದ ಜಾದೂವಿನಿಂದ ನೀವು ಲಕ್ಷ್ಮೀ ನಾರಾಯಣ ಆಗ್ತೀರಿ. ಜಾದೂಗರ್ ರತ್ನಾಗರ್ ಈ ಸಬ್ ನಾಮ್ ಯಾರಿಗೆ ಇದು? ಜಾದೂಗರ್ ರತ್ನಾಗರ್ ಈ ಎಲ್ಲ ಹೆಸರು ಶಿವ ಬಾಬಾ ಪರ್ ಹೇ, ನಾಕಿ ಬ್ರಹ್ಮ ಪರ್, ಬ್ರಹ್ಮನಿಗೆ ಇಲ್ಲ, ಶಿವ ಬಾಬನಿಗೆ ಹೆಸರೆಲ್ಲ. ಈ ಬ್ರಾಹ್ಮಣ್ ಬ್ರಾಹ್ಮಣ್ಯ ಸಬ್ ಪಡ್ತೆ ಹೇ, ಪಡ್ಕರ್ ಫಿರ್ ಪಡಾತೆ ಹೇ, ಬ್ರಾಹ್ಮಣರು ಬ್ರಾಹ್ಮಣಿಯರು ಎಲ್ಲರೂ ಓದ್ತಾರೆ, ಓದಿದ ನಂತರ ಏನು ಮಾಡ್ತಾರೆ, ಬೇರೆಯವರಿಗೆ ಓದಿಸ್ತಾರೆ. ಬಾಬಾ ಅಕೇಲ ಥೋಡೆ ಹಿ ಪಡಾತೆ ಹೇ, ಬಾಬಾ ಒಬ್ಬರೇ ಓದಿಸ್ತಾರೆ ಏನು, ಯಾವ ಮಕ್ಕಳೆಲ್ಲ ಓದ್ತಾರೆ ಆ ಮಕ್ಕಳೆಲ್ಲ ಹೋಗಿ ಬೇರೆಯವರಿಗೆ ಓದಿಸ್ತಾರೆ. ಬಾಬಾ ಹಮ್ಕೋ ಇಕ್ಕಟ್ಟ ಪಡಾತೆ ಹೇ, ತುಮ್ ಫಿರ್ ಅವರಂಕೋ ಪಡಾತೆ ಹೋ, ಬಾಬಾ ನಮಗೆ ಎಲ್ಲರನ್ನು ಒಟ್ಟಾಗಿ ಸೇರಿಸಿ ಒಟ್ಟಾಗಿ ಓದಿಸ್ತಾರೆ, ನಾವು ಹೋಗಿ ಬೇರೆಯವರಿಗೆ ಓದಿಸ್ತೀವಿ. ಬಾಪ್ ರಾಜಯೋಗ ಸಿಖಲಾ ರಹೆ ಹೇ, ವಹಿ ಬಾಪ್ ರಚಯಿತಾ ಹೇ. ಶ್ರೀ ಕೃಷ್ಣ ತೋ ತಂದೆ ರಾಜಯೋಗ ಕಲಿಸ್ತಾ ಇದ್ದಾರೆ, ಅವರೇ ತಂದೆ ರಚಯಿತ ಆಗಿದ್ದಾರೆ. ಶ್ರೀ ಕೃಷ್ಣ ಅಂತೂ ರಚನಾ ರಚನಾ ಹೇನಾ, ವರ್ಷ ರಚಯಿತ ಸೆ ಮಿಲ್ತಾ ಹೇ ನಾಕಿ ರಚನಾ ಸೆ. ಆಸ್ತಿ ತಂದೆಯಿಂದ ಸಿಗುತ್ತೆ, ಅಣ್ಣ ತಮ್ಮಂದಿರಿಂದ ಸಿಗೋದಿಲ್ಲ. ಶ್ರೀ ಕೃಷ್ಣ ಸೆ ವರ್ಷ ನಹಿ ಮಿಲ್ತಾ ಹೇ, ಕೃಷ್ಣನಿಂದ ಆಸ್ತಿ ಸಿಗೋದಿಲ್ಲ. ಕೃಷ್ಣನು ಯಾರು, ಅಣ್ಣ ತಮ್ಮ ಲೆಕ್ಕದಲ್ಲಿ ಬರೋರಲ್ವಾ. ವಿಷ್ಣುಕ್ಕೆ 2 ರೂಪ ಏ ಲಕ್ಷ್ಮೀ ನಾರಾಯಣ ಹೇ, ವಿಷ್ಣುವಿನ 2 ರೂಪ ಲಕ್ಷ್ಮೀನಾರಾಯಣರು. छोटेपन में राधे कृष्ण है, ये बातें भी पक्का याद कर लो. ಬಾಲ್ಯದಲ್ಲಿ ರಾಧಾಕೃಷ್ಣರು, ಅವರೇ ನಂತರ ಲಕ್ಷ್ಮೀನಾರಾಯಣರು, ಈ ಮಾತುಗಳೆಲ್ಲ ಪಕ್ಕ ನೆನಪಿಟ್ಕೊಳ್ಳಿ. ಬುಡೇ ಬಿ ತೀಕೆ ಚಲೆ ಜಾಯೆ ತೋ ಉಂಚ ಪದ್ ಪಾ ಸಕ್ತೆ ಹೈ, ಮುದುಕರು ಸಹ ತೀಕ್ಷ್ಣವಾಗಿ ಹೊರಟೋದ್ರು, ಪುರುಷಾರ್ಥ ಮಾಡಿದ್ರು ಅಂದರೆ ಶ್ರೇಷ್ಠ ಪದವಿಯನ್ನು ಪಡೆಯಬಹುದು. ಬುಡಿಯೋಂ ಕಾ ಫಿರ್ ತೋಡಾ ಮಮತ್ವ ಬಿ ರಹತಾ ಹೈ, ಮುದುಕರು ಅಂದರೆ ಅವರಿಗೆ ಸ್ವಲ್ಪ ಮಮತ್ವನೂ ಇರುತ್ತೆ, ಮಕ್ಕಳು ಮೊಮ್ಮಕ್ಕಳು ಆ ಮಮತ್ವನೂ ಇರುತ್ತೆ. ಅಪನೆ ಹಿ ರಚನಾ ರೂಪಿ ಜಾಲ್ ಮೇ ಫಸ್ ಪಡ್ತಿ ಹೈ, ತಮ್ಮದೇ ರಚನೆ ರೂಪಿ ಆ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಎಷ್ಟು ಸಮಯ ನಡೆದಿರುತ್ತಲ್ಲ, ಮುದುಕರು ಅಂದರೆ ಬಹಳಷ್ಟು ಸಮಯ ಸಂಬಂಧ ನಡೆದಿರುತ್ತಲ್ವ, ಬಾಬಾ ಹೇಳ್ತಾರೆ ಆ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. कितनों की याद आ जाती है, उनसे बुद्धियों तोड़ और फिर एक बाप से जोड़ना, इसमें ही मेहनत है. ಬಾಬಾ ಹೇಳ್ತಾರೆ ಎಷ್ಟು ಜನರ ನೆನಪು ಬರುತ್ತೆ,
ಅದರಿಂದ ಅವರದೆಲ್ಲ ಬುದ್ಧಿಯೋಗದಿಂದ ತೆಗೆದು ಒಬ್ಬ ತಂದೆಯೊಂದಿಗೆ ಜೋಡಿಸ್ಬೇಕು. ಇದರಲ್ಲಿ ಪರಿಶ್ರಮದ ಮಾತಿದೆ. ವಯಸ್ಸಾಗ್ತಾ ಆಗ್ತಾ ಏನು ಸಂಬಂಧನೂ ಜಾಸ್ತಿ, ಮೋಹನೂ ಜಾಸ್ತಿ. ಮೆಹನತ್ ಹೈ, ಜೀತೆ ಜಿ ಮರ್ನಾ ಹೈ, ಇದರಲ್ಲೇ ಪರಿಶ್ರಮ, ಇದರಲ್ಲೇ ಬದುಕಿದ್ದು ಸಾಯ್ಬೇಕು. ಬುದ್ಧಿ ಮೇ ಏಕ್ ಬಾರ್ ತೀರ್ ಲಗ್ ಗಯಾ ತೋ ಬಸ್, ಬುದ್ಧಿಯಲ್ಲಿ ಒಂದು ಸಲ ಜ್ಞಾನದ ಬಾಣ ನಾಟ್ಬಿಡ್ತು ಸಾಕು. ಫಿರ್ ಯುಕ್ತಿ ಸೆ ಚಲನಾ ಹೋತಾ ಹೈ, ನಂತರ ಯುಕ್ತಿಯಿಂದ ನಡಿಬೇಕಾಗಿ ಬರುತ್ತೆ. ಐಸೆ ಭಿ ನಹಿ ಕೋಯಿ ಸೆ ಬಾತ್ಚೀತ್ ನಹಿ ಕರ್ನಿ ಹೈ, ಈ ರೀತಿ ಅಲ್ಲ, ನಾನು ಯಾರೊಂದಿಗೂ ಮಾತುಕತೆ ಆಡಬಾರ್ದು, ಮಾತೇ ಆಡಬಾರ್ದು ಯಾರ ಜೊತೆ. ಗೃಹಸ್ಥ ವ್ಯವಹಾರ ಮೇ ಬಲ್ ರಹೋ, ಸಬ್ಸೆ ಬಾತ್ಚೀತ್ ಕರೋ, ಗೃಹಸ್ಥ ವ್ಯವಹಾರದಲ್ಲಿ ಬಲೆ ಇರಿ. ಯಾರ್ಯಾರ ಹತ್ರ ಮಾತಾಡಬೇಕು, ವ್ಯವಹಾರಗಳಿಗಾಗಿ ಏನು ಮಾತಾಡಬೇಕು ಅದೆಲ್ಲ ಮಾಡಲೇಬೇಕು. ಇಲ್ಲಾಂದರೆ ಅಲ್ಲಿ ಹೋದರೂ ಈ ಥರ ಆಗ್ಬಿಟ್ರು ಅಂತ ಏನು ಕಳಿಸೋದೇ ಇಲ್ಲ ಅಲ್ವಾ. ಯಾವಾಗಲೂ ಅಂತ ಕೂತಿರ್ತಾರೆ ಅಂದರೆ ನಾಳೆಯಿಂದ ನೀವು ಹೋಗ್ಬೇಡ ಅಂತಾರೆ. ಅಲ್ಲಿ ಹೋಗಿ ಅಂತ ಕೂರೋದು ಕಲ್ತ್ಕೊಂಡು ಬಂದೆ, ಹೋಗು ಈ ಮನೆ ಕೆಲಸ ಕಾರ್ಯ ಎಲ್ಲ ಹೇಗೆ ನಡೆಯುತ್ತೆ, ನಾಳೆಯಿಂದ ಹೋಗ್ಬೇಡ ಅಂತಾರೆ. ಉನ್ಸೆ ಬಿ ರಿಶ್ತಾ ಬಲ್ ರಖೋ, ಎಲ್ಲರೊಂದಿಗೂ ಸಂಬಂಧ ಇಟ್ಕೋಬೇಕು. ಗೃಹಸ್ಥದಲ್ಲಿ ಇದ್ದೀವಿ ಅಂದರೆ ಎಲ್ಲರೊಂದಿಗೆ ಸಂಬಂಧನೂ ಇಟ್ಕೋಬೇಕು, ಎಲ್ಲರೊಂದಿಗೆ ಮಾತುಕತೆ ಆಡಬೇಕು, ಏನೇನು ವ್ಯವಹಾರ ಮಾಡಬೇಕು ಎಲ್ಲ ಮಾಡಬೇಕಲ್ವ. ಬಾಪ್ ಕತೆ ಹೇ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್, ತಂದೆ ಹೇಳ್ತಾರೆ ಎಲ್ಲ ಮನೆಯಿಂದ ಶುರುವಾಗಬೇಕು. ಅಗರ್ ರಿಶ್ತಾ ನಹಿ ರಖೇಂಗೆ ತೋ ಉನ್ಕ ಉದ್ಧಾರ ಕೈಸೆ ಕರೆಂಗೆ, ಅವರನ್ನು ದೂರ ಮಾಡಿಬಿಟ್ವಿ, ಅವ್ರ ಜೊತೆ ಸಂಬಂಧನೇ ಇಟ್ಕೊಳ್ಳಿಲ್ಲ ಅಂದರೆ ಅವ್ರಿಗೆ ನಾವು ಜ್ಞಾನ ಹೆಂಗೆ ಹೇಳೋಕ್ಕಾಗುತ್ತೆ, ಅವ್ರ ಉದ್ಧಾರ ಹೇಗೆ ಮಾಡೋಕ್ಕಾಗುತ್ತೆ. ದೋನೋ ಸೆ ತೋಡ್ ನಿಭಾನ, ಎರಡೂ ಕಡೆ ಲೌಕಿಕ ಅಲೌಕಿಕ ಎರಡೂ ಕಡೆ ಸಂಬಂಧ ನಿಭಾಯಿಸಬೇಕು. ಪೂರ್ತಿ ಆ ಕಡೆನೂ ವಾಲ್ಬಾರ್ದು, ಪೂರ್ತಿ ಈ ಕಡೆನೂ ವಾಲ್ಬಾರ್ದು, ಎರಡೂ ಕಡೆ ಏನು ಬ್ಯಾಲೆನ್ಸ್ ಇಟ್ಕೋಬೇಕು. ಬಾಬಾ ಸೆ ಪೂಚ್ತೆ ಹೇ ಶಾದಿ ಮೇ ಜಾವು, ಬಾಬಾ ನನ್ನ ಕೇಳ್ತಾರೆ, ಈ ಥರ ನಮಗೆ ನೆಂಟರು ಭಾಳ ಹತ್ತಿರದವರು ಮದುವೆ ಕರೆದಿದ್ದಾರೆ, ಹೋಗ್ಬೋದಾ ಬಾಬಾ. ಹೋಗ್ಲಿ ಬಾಬಾ. ಬಾಬಾ ಕಹೆಂಗೆ ಕ್ಯೂ ನಹಿ ಜಾವು, ಗೃಹಸ್ಥರಿಗೆ ಬಾಬಾ ಹೇಳ್ತಾರೆ ಯಾಕೆ ಹೋಗಬೇಡ ಅಂತ ನಾನು ಹೇಳ್ತೀನಿ, ಹೋಗ್ಬಿಟ್ಟು ಬನ್ನಿ, ಆರಾಮವಾಗಿ ಹೋಗ್ಬಿಟ್ಟು ಬನ್ನಿ. ಬಾಪ್ ಸಿರ್ಫ್ ಕಹತೆ ಹೇ ಕಾಮ ಮಹಾಶತ್ರು ಹೇ, ಉಸ್ ಪರ್ ಜೀತ್ ಪಾನಿ ಹೇ ತೋ ಜಗತ್ ಜೀತ್ ಬನ್ ಜಾಯೆಂಗೆ. ತಂದೆ ಕೇವಲ ಹೇಳ್ತಾರೆ ಕಾಮ ಮಹಾಶತ್ರು, ಅದರ ಮೇಲೆ ವಿಜಯ ಪಡಿಬೇಕು, ಆಗ ನೀವು ಜಗಜ್ಜೀತರು ಆಗ್ಬಿಡ್ತೀರಾ. ಮದುವೆ ಮನೆಗೆ ಹೋಗಿ, ಇಲ್ಲಾಂದರೆ ಗೃಹಸ್ಥದಲ್ಲಿರೋರಿಗೆ ಏನಾಗುತ್ತೆ, ಅದರಲ್ಲೂ ಮಾತು ಬರುತ್ತಲ್ವ, ಹೋಗಬೇಕಾಗುತ್ತೆ ಬರಬೇಕಾಗುತ್ತೆ. ಆದರೆ ಒಂದು ಏನು ಒಂದು ಸಂಬಂಧ ನಿಭಾಯಿಸಲಿಕ್ಕೆ ಹೋಗಬೇಕು, ಅವ್ರ ಥರ ಅಲ್ಲ. ಅಲ್ಲಿ ಹೋಗಿ ನಾವು ಏನು ಮಾಡಬೇಕು, ಅಲ್ಲೂ ಬಾಬನ ಅವ್ರ ಥರ ಶೋ ಮಾಡೋದಲ್ಲ, ಆ ರೀತಿ ಅಲ್ಲ, ನಮ್ಮ ರೀತಿಯೇ ಬೇರೆ. ನಮ್ಮದು ಅಟೆಂಡೆನ್ಸ್ ಹಾಕಬೇಕು, ಸಂಬಂಧ ನಿಭಾಯಿಸಬೇಕು, ಅದಕ್ಕೆ ನಾವು ಹೋಗಬೇಕು. ಅವರು ಒಂದು ಸರ ಹಾಕ್ಕೊಂಬಂದರೆ ನಾನು 4 ಸರ ಹಾಕ್ಕೊಂಡು ಹೋಗೋದು, ಅವರು ಇಷ್ಟುದ್ದ ಬಾರ್ಡ್ರ್ ಹಾಕ್ಕೊಂಡ್ರೆ ನಾನು ಇಷ್ಟುದ್ದ ಬಾರ್ಡ್ರು ಹಾಕ್ಕೊಂಡು ಹೋಗೋದು ಅದಲ್ಲ ಅಲ್ವಾ. ಅವರೆಲ್ಲ ತೋರಿಸ್ಕೊಳಕ್ಕೆ ಹಾಕ್ಕೊಂಡು ಬರ್ತಾರೆ, ನಾವು ಹೋಗೋದೇನಕ್ಕೆ, ನಮ್ಮದು ಸಂಬಂಧ ನಿಭಾಯಿಸಲಿಕ್ಕೆ, ಕರ್ತವ್ಯ ನಿಭಾಯಿಸಲಿಕ್ಕೆ ಅಷ್ಟೇ. बाप सिर्फ कहते हैं काम महाशत्रु है, उस पर जीत पानी है तो जगत जीत बन जाएंगे. ನಿರ್ವಿಕಾರಿ ಹೋತೆ ಹಿ ಹೇ ಸತ್ಯುಗ ಮೇ, ನಿರ್ವಿಕಾರಿಗಳಿರೋದೇ ಸತ್ಯುಗದಲ್ಲಿ. ಯೋಗ ಬಲ ಸೆ ಪೈದಾಯಿಶ್ ಹೋತಿ ಹೈ, ಅಲ್ಲಿ ಹೇಗೆ ಯೋಗ ಬಲದಿಂದ ಜನ್ಮ ಪಡೀತಾರೆ. ಬಾಪ್ ಕಹತೆ ಹೇ, ತಂದೆ ಹೇಳ್ತಾರೆ ನಿರ್ವಿಕಾರಿ ಬನೋ. एक तो ये पक्का करो कि हम शिव बाबा के पास बैठे हैं, ಶಿವ ಬಾಬಾ ಹಮ್ಕೋ 84 ಜನ್ಮೋं की ಕಹಾನಿ ಬತಾತೆ ಹೈ. ಒಂದಂತೂ ಇದು ಪಕ್ಕ ಮಾಡ್ಕೊಳ್ಳಿ, ನಾವು ಶಿವಬಾಬನ ಬಳ್ಳಿಯಲ್ಲಿ ಕುಳಿತಿದ್ದೀವಿ, ಶಿವಬಾಬಾ ನಮಗೆ 84 ಜನ್ಮಗಳ ಕತೆ ತಿಳಿಸ್ತಾರೆ.
ತಾತನ ರೂಪದಲ್ಲಿ ಕಥೆಯನ್ನು ತಿಳಿಸ್ತಾರೆ. नाग लाग गगो, ये सृष्टि चक्र फिरता रहता है। पहले पहले देवी देवताएं आते हैं सतो प्रधान, फिर पुनर्जन्म लेते लेते तमो प्रधान बनते हैं। सृष्टि चक्र ತಿರುಗ್ತಾ ಇರುತ್ತೆ. ಮೊದಲು ದೇವಿ ದೇವತೆಗಳು ಬರ್ತಾರೆ, ಸತೋ ಪ್ರಧಾನರು. ನಂತರ ಪುನರ್ಜನ್ಮ ಪಡೀತಾ ಪಡೀತಾ ತಮೋ ಪ್ರಧಾನರು ಆಗ್ತಾರೆ. दुनिया पुरानी पतित बनते है, ಆತ್ಮ ಹಿ ಪತಿತೈನ. ಪ್ರಪಂಚ ಹಳೆಯದು ಪತಿತ ಆಗುತ್ತೆ. ಯಾಕೆ? ಆತ್ಮನೇ ಪತಿತ ಆಗಿದೆ ಅಲ್ವಾ. यहाँ की कोई चीज में सार नहीं है, ಇಲ್ಲಿನ ಯಾವುದೇ ವಸ್ತುವಿನಲ್ಲಿ ಸಾರ ಇಲ್ಲ. ಕಹಾ ಸತ್ಯುಕ್ಕೆ ಫಲ್ ಫೂಲ್, ಕಹಾ ಯಹಾಂಕೆ. ಎಲ್ಲಿ ಸತ್ಯುಗದ ಹೂವು ಹಣ್ಣುಗಳಲ್ಲಿ ಅಷ್ಟು ರಸ ತುಂಬಿರುತ್ತಲ್ವ, ರಸಭರಿತವಾಗಿರುತ್ತೆ. ಎಲ್ಲಿ ಅಲ್ಲಿನ ಹಣ್ಣು ಹೂವು, ಎಲ್ಲಿ ಇಲ್ಲಿಂದು ಹಣ್ಣು ಹೂವು. ವಹ ಕವಿ ಕಟ್ಟಿ ಬಾಸಿ ಚೀಸ್ ಹೋತಿ ನಹಿ, ಅಲ್ಲಿ ಎಂದೂ ಸಹ ಹುಳಿಯಾಗಿರೋದು, ಕೊಳೆತೋಗಿರೋದು ವಸ್ತುಗಳು ಇರೋದಿಲ್ಲ. ತುಮ್ ಯಹಾಂಕ ಸಾಕ್ಷಾತ್ಕಾರ ವಹಾಂಕ ಸಾಕ್ಷಾತ್ಕಾರ ಭಿ ಕರಾತೆವು, ಮಕ್ಕಳು ಅಲ್ಲಿಂದು ಸಾಕ್ಷಾತ್ಕಾರನೂ ಪಡ್ಕೊಂಡು ಬರ್ತಾರೆ. ತುಮಾರಿ ದಿಲ್ ಹೋತಿ ಹೈ ಈ ಫೂಲ್ ಫಲ್ ಲೇ ಜಾಯಿ, ಸಾಕ್ಷಾತ್ಕಾರದಲ್ಲಿ ನೋಡುವಾಗ ಮಕ್ಕಳಿಗನ್ಸುತ್ತೆ ಇಲ್ಲಿಂದು ಹೂವು ಹಣ್ಣು ಎಲ್ಲ ತಗೊಂಡು ಹೋಗೋಣ. ಪರಂತು ಯಹಾ ಆತೆ ಹೋತೋ वो गुम हो जाता है. ತರಕ್ಕಾಗುತ್ತಾ? ಇದೆಯಾ ಅದು? ಸಾಕ್ಷಾತ್ಕಾರ ನೋಡೋದಷ್ಟೇ. ಈ ಸಬ್ ಸಾಕ್ಷಾತ್ಕಾರ ಕರಾಯೇ ಬಚ್ಚೋಂ ಕೋ ಬಾಪ್ ಬೆಹಲಾತೆ ಹೇ, ಈ ಎಲ್ಲ ಸಾಕ್ಷಾತ್ಕಾರಗಳು ಮಾಡಿಸಿ ತಂದೆ ಮಕ್ಕಳನ್ನು ಖುಷಿ ಪಡಿಸ್ತಾರೆ. ಶುರುವಿನಲ್ಲಿ ಜ್ಞಾನ ಯೋಗ ಏನು ಇಲ್ಲವಲ್ಲ, ಸಾಕ್ಷಾತ್ಕಾರದಿಂದಲೇ ಖುಷಿ ಪಡಿಸ್ತಾ ಇದ್ರು. ಯೇ ಹೇ ರೂಹಾನಿ ಬಾಪ್ ಜೋ ತುಮ್ಕೋ ಪಢಾತೆ ಹೇ, ಇವರಾಗಿದ್ದರೆ ಶಿವಬಾಬಾ ಆತ್ಮೀಯ ತಂದೆ, ಯಾರು ನಿಮಗೆ ಓದಿಸ್ತಾರೆ. ಇಸ್ ಶರೀರ ದ್ವಾರ ಪಡ್ತಿ ಹೇ ಆತ್ಮ ನಾಕಿ ಶರೀರ, ಈ ಶರೀರದ ಮೂಲಕ ಓದುತ್ತೆ ಆತ್ಮ, ಶರೀರ ಅಲ್ಲ ಓದೋದು. आत्मा को शुद्ध अभिमान है, मैं भी ये वर्षा ले रहा हूँ, ಸ್ವರ್ಗ का मालिक बन रहा हूँ. ಆತ್ಮನಿಗೆ ಶುದ್ಧ ಅಭಿಮಾನ ಇದೆ, ನಾನು ಸಹ ಈ ಆಸ್ತಿ ಪಡೀತಾ ಇದ್ದೀನಿ, ಸ್ವರ್ಗದ ಮಾಲೀಕ ಆಗ್ತಾ ಇದ್ದೀನಿ. ಸ್ವರ್ಗ ಮೇ ತೋ ಸಬ್ ಜಾಯೆಂಗೆ ಪರಂತು ಸಬ್ಕಾ ನಾಮ್ ತೋ ಲಕ್ಷ್ಮೀ ನಾರಾಯಣ್ ನಹಿ ಹೋಗನಾ. ಸ್ವರ್ಗದಲ್ಲಂತೂ ಎಲ್ಲರೂ ಹೋಗ್ತಾರೆ, ಆದರೆ ಎಲ್ಲರಿಗೂ ಹೆಸರು ಲಕ್ಷ್ಮೀ ನಾರಾಯಣ ಅಂತ ಇರೋದಿಲ್ಲ ಅಲ್ವಾ. वर्षा आत्मा पाती है, ये ज्ञान और कोई दे न सके सिवाय बाप के. ಬಾಬಾ ಹೇಳ್ತಾರೆ, ವರ್ಷ ಆತ್ಮ ಪಡೆಯುತ್ತೆ ಆಸ್ತಿ, ಈ ಜ್ಞಾನ ಬೇರೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಬಾಬನ ವಿನಃ. ये तो ಯೂನಿವರ್ಸಿಟಿ है, इसमें छोटे बच्चे जवान सब पढ़ते हैं. ಇದು ಯೂನಿವರ್ಸಿಟಿ, ಇದರಲ್ಲಿ ಚಿಕ್ಕವರು ದೊಡ್ಡವರು ಮುದುಕರು ಯುವಕರು ಮಕ್ಕಳು ಎಲ್ಲ ಒಟ್ಟಾಗಿ ಓದ್ತಾರೆ. ಐಸಾ ಕಾಲೇಜ್ ಕಭಿ ಬೇಕಾ, ಒಂದೇ ಕ್ಲಾಸಲ್ಲಿ ನಮ್ಮ ಮಗಳು ನಾನು ನಮ್ಮಮ್ಮ ಮೂವರು ಒಂದೇ ಕ್ಲಾಸಲ್ಲಿ ಓದಿದ್ವಿ. ಐಸಾ ಕಾಲೇಜ್ ಕಭಿ ಬೇಕಾ. वो मनुष्य से बैरिस्टर डॉक्टर आदि बनते हैं, यहाँ तुम मनुष्य से देवता बनते हो. ಆ ಮನುಷ್ಯರಿಂದ ಬ್ಯಾರಿಸ್ಟ್ರು ಡಾಕ್ಟರ್ ಆದಿ ಆಗ್ತಾರೆ, ಇಲ್ಲಿ ನೀವು ಮನುಷ್ಯರಿಂದ ದೇವತೆ ಆಗ್ತೀರಿ. तुम जानते हो बाबा हमारा टीचर सद्गुरु है, वो हमको साथ ले जाएंगे. ನಿಮಗೆ ಗೊತ್ತಿದೆ ಬಾಬಾ ನಮಗೆ ಟೀಚರು ಸದ್ಗುರು ಆಗಿದ್ದಾರೆ, ನಮ್ಮನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. फिर हम पढ़ाई अनुसार आकर सुखधाम में पद पाएंगे. ನಂತರ ನಾವು ನಮ್ಮ ಓದಿನ ಅನುಸಾರ ಸುಖಧಾಮದಲ್ಲಿ ಪದವಿಯನ್ನು ಪಡೆಯುತ್ತೇವೆ. बाप तो कभी तुम्हारे सत्युग को देखता भी नहीं, ತಂದೆ ಅಂತೂ ನಿಮ್ಮದು ಸತ್ಯುಗ ಎಂದು ನೋಡೋದೇ ಇಲ್ಲ. ಶಿವ ಬಾಬಾ ಪೂछते हैं हम सत्युग देखते हैं, ಶಿವ ಬಾಬಾ ಕೇಳ್ತಾರೆ ನಮ್ಮ ಸತ್ಯುಗ ನೋಡ್ತೀನಾ. देखना तो शरीर से होता है, उनको अपना शरीर तो है ही नहीं, तो कैसे देखेंगे. ನೋಡೋದು ಅಂದರೆ ಶರೀರದಿಂದ ಕಣ್ಣಿನಿಂದ, ಅವ್ರಿಗೆ ತಮಗೆ ಶರೀರನೇ ಇಲ್ಲ ಅಂದಾಗ ಹೇಗೆ ನೋಡ್ತಾರೆ. यहाँ तुम बच्चों से बात करते हैं देखते हैं,
ಈ ಸಾರಿ ಪುರಾಣಿ ದುನಿಯಾ ಹೈ. ಇಲ್ಲಿ ನೀವು ಮಕ್ಕಳೊಂದಿಗೆ ಮಾತಾಡ್ತಾರೆ, ಶರೀರ ತಗೊಂಡಿದ್ದಾರೆ, ಮಾತಾಡ್ತಾರೆ, ನೋಡ್ತಾರೆ. ಇದು ಇಡೀ ಹಳೆ ಪ್ರಪಂಚ ಆಗಿದೆ. ಶರೀರ್ ಬಿಗರ್ ತೋ ಕುಚ್ ದೇಖ್ ನ ಸಕೆ. ಬಾಬಾ ಹೇಳ್ತಾರೆ, ಶರೀರ ಇಲ್ಲದೆ ಏನು ನೋಡ್ಲಿಕ್ಕೂ ಆಗೋದಿಲ್ಲ. ಬಾಬನಿಗೂ ದೃಷ್ಟಿ ಕೊಡಬೇಕು ಅಂದರೆ ಶರೀರ ಬೇಕಲ್ವಾ. बाप कहते हैं मैं ಪತಿ ಶರೀರ ಮೇ ಆಕರ್ ತುಮಕೋ ಪಾವನ್ ಬನಾತಾ ಹೂँ. ತಂದೆ ಹೇಳ್ತಾರೆ, ನಾನು ಪತಿತ ಪ್ರಪಂಚದಲ್ಲಿ ಪತಿತ ಶರೀರದಲ್ಲಿ ಬಂದು ನಿಮ್ಮನ್ನು ಪಾವನ ಮಾಡ್ತೀನಿ. ಮೈ ಸ್ವರ್ಗ ದೇಖ್ತಾ ಭೀ ನಹೀ ಹೂँ. ನಾನು ಸ್ವರ್ಗ ನೋಡೋದೇ ಇಲ್ಲ. ನಿರ್ವೈರ್ ಬಾಯಿ ಹೇಳಿದ್ರು, ಬಾಬಾ ಸ್ವರ್ಗಕ್ಕೆ ಬನ್ನಿ ಅಂತ. ಅದಕ್ಕೆ ಬಾಬಾ ಹೇಳಿದ್ರು, ಅಲ್ಲಿ ನಿಮ್ಮಂತ್ರಣ ಕೊಡು, ಅವಾಗ ಬರ್ತೀನಿ ಅಂತಂದರು. ಐಸೆ ನಹಿ ಕಿ ಕೋಯಿ ಕೆ ಶರೀರ್ ಸೆ ಚುಪ್ಕರ್ ದೇಖ್ ಆ ಜಾऊं. ಈ ರೀತಿ ಅಲ್ಲ, ಬೇರೆ ಯಾರ್ದಾದ್ರೂ ಶರೀರದಲ್ಲಿ ಬಚ್ಚಿಟ್ಕೊಂಡ್ಬಿಟ್ಟು ನೋಡಿ ಬರೋದು ಆ ಮಾತೂ ಇಲ್ಲ. ನೆಹಿ ಪಾರ್ಟಿ ಹಿ ನೆಹಿ ಹೇ. ನಾನು ಸತ್ಯುಗಕ್ಕೆ ಬರೋದು ನೋಡೋದು ಪಾತ್ರನೇ ಇಲ್ಲ. ತುಮ್ ಕಿತನಿ ನಯಿ ಬಾತೆ ಸುನ್ತೆ ಹೋ. ಎಷ್ಟು ಹೊಸ ಹೊಸ ಮಾತುಗಳು ಕೇಳ್ತೀರಾ. ತೋ ಅಬ್ ಇಸ್ ಪುರಾನಿ ದುನಿಯಾ ಸೆ ದಿಲ್ ನಹಿ ಲಗಾನಿ ಹೈ. बाप कहते हैं जितना पावन बनेंगे उतना ऊंच पद मिलेगा. ಈ ಹಳೆಯ ಪ್ರಪಂಚದೊಂದಿಗೆ ಮನಸ್ಸು ಇಡಬಾರ್ದು. ತಂದೆ ಹೇಳ್ತಾರೆ, ನೀವೆಷ್ಟು ಪಾವನರಾಗ್ತೀರಿ ಅಷ್ಟು ಶ್ರೇಷ್ಠ ಪದವಿ ಸಿಗುತ್ತೆ. ಸಾರಿ ಯಾದ್ ಕಿ ಯಾತ್ರಾ ಕಿ ಬಾಜಿ ಹೈ. ಎಲ್ಲ ನೆನಪಿನ ಯಾತ್ರೆಯ ಆಟ ಆಗಿದೆ. ಯಾತ್ರಾ ಪರ್ ಭಿ ಮನುಷ್ಯ ಪವಿತ್ರ रहते हैं, फिर जब लौट आते हैं तो ಯಾತ್ರೆಗೆ ಹೋದಾಗ ಇರ್ತಾರೆ, ನಂತರ ವಾಪಸ್ ಬಂದ ನಂತರ ಅಪವಿತ್ರ बनते हैं. तुम बच्चों को खुशी बहुत होनी चाहिए. जानते हो ಯಾಕೆ ಬಹಳ ಖುಷಿ ಆಗಬೇಕು ಗೊತ್ತಿದೆ. ಬೇಹದ್ ಕೆ ಬಾಪ್ ಸೆ ಹಮ್ ಬೇಹದ್ ಕಾ ವರ್ಸಾ ಲೇತೆ ಹೈ. ತೋ ನಾವು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಪಡೀತೀವಿ ಅಂದಾಗ ಉನ್ಕಿ ಶ್ರೀಮತ್ ಪರ್ ಚಲ್ನಾ ಹೈ. ಅವರ ಶ್ರೀಮತದಂತೆ ನಡಿಬೇಕು. ಬಾಪ್ ಕಿ ಯಾದ್ ಸೆ ಹಿ ಸತೋ ಪ್ರಧಾನ್ ಬನ್ನ ಹೈ. ತಂದೆಯ ನೆನಪಿನಿಂದಲೇ ಸತೋ ಪ್ರಧಾನರು ಆಗಬೇಕು. 63 ಜನ್ಮ ಕಿ ಕಟ್ ಛಡಿ ಹುಯಿ ಹೈ. 63 ಜನ್ಮದ್ದು ತುಕ್ಕು ಮಟ್ಟ ಸೇರ್ಕೊಂಡ್ಬಿಟ್ಟಿದೆ. ಓ ಇಸ್ ಜನ್ಮ ಮೇ ಉತಾರ್ನಿ ಹೈ ಅವ್ರ ಕೋಯಿ ತಕ್ಲೀಫ್ ನಹಿ ಹೈ. ಆ ಮಟ್ಟ ಇವಾಗ ತೆಗಿಬೇಕು, ಬೇರೆ ಇನ್ಯಾವುದೋ ಕಷ್ಟ ಇಲ್ಲ. ವಿಷ पीने की जो भूख लगती है वो छोड़ देनी है. उनको तो ख्याल भी ना करो. ಆ ವಿಷ, ವಿಕಾರಗಳ ವಿಷ ಕುಡಿಯುವ ಯಾವುದು ಹಸಿವು ದಾಹ ಇದೆ ಅದನ್ನು ಬಿಟ್ಬಿಡಬೇಕು. ಅದರದ್ದು ವಿಚಾರನೂ ನಿಮಗೆ ಬರಬಾರ್ದು. बाप कहते हैं इन विकारों से ही तुम जन्म जन्मांतर दुखी हुए हो. ತಂದೆ ಹೇಳ್ತಾರೆ, ಈ ವಿಕಾರಗಳಿಂದಲೇ ನೀವು ಜನ್ಮ ಜನ್ಮಾಂತರ ಏನಾಗ್ಬಿಟ್ರಿ, ದುಃಖಿ ಆಗ್ಬಿಟ್ರಿ. ಕುಮಾರಿಯೋಂ ಪರ್ ಬಹುತ್ ತರಸ್ ಪಡ್ತಾ ಹೇ. ಕುಮಾರಿಗಳ ಮೇಲೆ ಬಾಬನಿಗೆ ಬಹಳ ದಯೆ ಬರುತ್ತೆ. ಬೈಸ್ಕೋಪ್ ಮೇ ಜಾನೆ ಸೆ ಹಿ ಖರಾಬ್ ಹೋ ಪಡ್ತೆ ಹೇ, ಇಸ್ಸೆ ಹಿ ಹೆಲ್ ಮೇ ಚಲೆ ಜಾತೆ ಹೇ. ಸಿನಿಮಾಗೆ ಹೋಗೋದ್ರಿಂದಲೇ ಹಾಳಾಗೋಗ್ತಾರೆ, ಇದರಿಂದಲೇ ನರಕಕ್ಕೆ ಹೊಟ್ಟೋಗ್ತಾರೆ. बल बाबा कोई को कहते हैं देखने में हर्जा नहीं है, परंतु तुमको देख और भी जाने लग पड़ेंगे, इसलिए तुम्हें नहीं जाना है. ಬಾಬಾ ಕೆಲವರಿಗೆ ಹೇಳ್ತಾರೆ, ಆ ಥರ ಪ್ರಭಾವಿತರಾಗೋದಿಲ್ಲ, ಅವರು ಮನೆಯವ್ರಿಗೋಸ್ಕರ ಜೊತೆಯಲ್ಲಿ ಹೋಗಬೇಕು, ಆ ಥರ ಏನಾದರೂ ಒಂದು ಬಂಧನ ಇದೆ ಅಂದರೆ ಕೆಲವರಿಗೆ ಹೋಗಿ ಪರವಾಗಿಲ್ಲ ಅಂತಾರೆ. ಆದರೆ ಬಾಬಾ ಏನು ಹೇಳ್ತಾರೆ, ಯಾಕೆ ಹೋಗಬಾರ್ದು ಅಂತ ಯಾಕೆ ಹೇಳ್ತಾರೆ, ಹೋಗಲೇಬಾರ್ದು. ಒಬ್ಬರು ಹೋದರೆ ಅವ್ರನ್ನ ನೋಡಿ, ಓ ಅವ್ರು ಹೋಗ್ತಿದ್ದಾರೆ ನಾವು ಹೋಗ್ಬೋದು ಅಂತ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಇಸ್ಲಿಯೇ ತುಮೆ ನಹಿ ಜಾನ, ಅದರಿಂದ ಹೋಗಬಾರ್ದು. ಏ ಹೈ ಭಾಗೀರಥ್, भाग्यशाली रथ है ना जो निमित्त बना है ड्रामा में अपने रथ का लोन देने. ಭಾಗ್ಯಶಾಲಿ ರಥ ಯಾಕೆ, ಡ್ರಾಮಾದಲ್ಲಿ ತಮ್ಮ ರಥ ಭಗವಂತನಿಗೆ ಲೋನ್ ಕೊಡಲಿಕ್ಕೆ ನಿಮಿತ್ತ ಆಗಿದ್ದಾರೆ. ತುಮ್ ಸಮಜ್ತೆ ಹೋ ಬಾಬಾ ಇನ್ಮೇ ಆತೆ ಹೇ ಯೇ ಹೈ. ನೀವು ತಿಳ್ಕೊಳ್ತೀರಾ, ಶಿವ ಬಾಬಾ ಇವರಲ್ಲಿ ಬರ್ತಾರೆ, ಇವರಾಗಿದ್ದಾರೆ ಹುಸೇನ್ ಕಾ ಘೋಡ.
ಆ ಹುಸೇನ್ ಗೋಡನ ಎಷ್ಟು ಶೃಂಗಾರ ಮಾಡ್ತಾರೆ. ತುಮ್ ಸಬ್ಕೋ ಹಸೀನ್ ಬನಾತೆ ಹೋ. ಬಾಬಾ ಹೇಳ್ತಾರೆ, ನೀವು ಎಲ್ಲರನ್ನೂ ಸುಂದರರನ್ನಾಗಿ ಮಾಡ್ತೀರಾ. ಬಾಪ್ ಖುದ್ ಹಸೀನ್ ಹೈ ಪರಂತು ರತ್ ಲಿಯಾ ಹೈ. ತಂದೆ ಖುದ್ದು ಸುಂದರರಾಗಿದ್ದಾರೆ, ಅವರು ಈ ರಥವನ್ನು ತಗೊಂಡಿದ್ದಾರೆ. ಡ್ರಾಮಾ ಮೇ ಇನ್ಕಾ ಪಾರ್ಟ್ ಹಿ ಐಸಾ ಹೈ. ಡ್ರಾಮಾದಲ್ಲಿ ಇವ್ರದ್ದು ಪಾತ್ರನೇ ಆ ರೀತಿ ಇದೆ. अब आत्माएं जो काली बन गई है उनको गोल्डन एजर बनाना है. ಬಾಬಾ ಹೇಳ್ತಾರೆ, ಈ ಥರ ರಥದಲ್ಲಿ ಬರೋದು ಬಾಬಾ ಹಸೀನ್ ಸುಂದರ, ಎಲ್ಲರನ್ನೂ ಸುಂದರರನ್ನಾಗಿ, ಕಪ್ಪಾಗಿರೋರ್ನೆಲ್ಲ ಸುಂದರರನ್ನಾಗಿ ಮಾಡೋದು, ಗೋಲ್ಡನ್ ಏಜಡ್ ಮಾಡೋದು, ಇದು ಬಾಬಂದು ಪಾತ್ರ ಆಗಿದೆ. ಬಾಪ್ ಸರ್ವಶಕ್ತಿವಾನ್ ಹೇ ಎ ಡ್ರಾಮಾ. ತಂದೆ ಸರ್ವಶಕ್ತಿವಾನ ಅಥವಾ ಡ್ರಾಮಾ ಸರ್ವಶಕ್ತಿವಾನ? ಬಾಬಾ ಹೇಳ್ತಾ ಇದ್ದಾರೆ, ಡ್ರಾಮಾ ಹೇ, फिर उनमें जो एक्टर्स है उनमें ಸರ್ವಶಕ್ತಿವಾನ್ कौन है? ಡ್ರಾಮಾ. ನಂತರ ಯಾರು ಆಕ್ಟರ್ಸ್ ಇದ್ದಾರೆ ಅದರಲ್ಲಿ ಸರ್ವಶಕ್ತಿವಾನ್ ಯಾರಾಗಿದ್ದಾರೆ? ಯಾರು? ಶಿವ ಬಾಬಾ. ಅವ್ರ ಫಿರ್ ನಂತರ ಯಾರು ಸರ್ವಶಕ್ತಿವಾನ್? ಯಾರು ನಂತರ ಸರ್ವಶಕ್ತಿವಾನ್? ರಾವಣ. रावण आधा कल्प राम राज्य, आधा कल्प है रावण राज्य. घड़ी घड़ी बाप को लिखते हैं, हम बाप की याद भूल जाते हैं. ಮಕ್ಕಳು ಗಳಿಗೆ ಗಳಿಗೆ ಬರೀತಾರೆ, ಬಾಬಾ ನಾವು ನಿಮ್ಮ ನೆನಪು ಮರ್ತೋಗ್ತೀವಿ. ಉದಾಸ್ ಹೋ ಜಾತೆ ಹೇ, ಏನಾಗ್ಬಿಡ್ತಾರೆ? ಉದಾಸಿ ಆಗ್ಬಿಡ್ತಾರೆ. ಅವ್ರು ತುಮಕೋ ಸ್ವರ್ಗ ಕಾ ಮಾಲಿಕ್ ಬನಾನೆ ಆಯಾ ಹೂಂ, ತುಮ್ ಉದಾಸ್ ಕ್ಯೂ ರಹತೆ ಹೋ. ಬಾಬಾ ಕೇಳ್ತಾರೆ, ನಾನು ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ಲಿಕ್ಕೆ ಬಂದಿದ್ದೀನಿ, ನೀವು ಯಾಕೆ ಉದಾಸಿಗಳಾಗ್ಬಿಡ್ತೀರಾ? ಮೆಹನತ್ ತೋ ಕರ್ನಿ ಹೈ, ಪವಿತ್ರ ಬನ್ನ ಹೈ, ಪರಿಶ್ರಮ ಪಡಬೇಕು, ಪಾವನರಾಗಬೇಕು. ಐಸೆ ಹಿ ತಿಲಕ್ ದೇ ದೇವೆ ಕ್ಯಾ? ಹಾಗೆ ನಾನು ತಿಲಕ ಕೊಟ್ಬಿಡ್ಲಿಯಾ, ರಾಜ ತಿಲಕ ಕೊಟ್ಬಿಡ್ಲಿಯಾ? ಆಪೇ ಹಿ ಅಪ್ನೆ ಕೋ ರಾಜ ತಿಲಕ್ ಲೇನೆ ಕಿ ಲಾಯಕ್ ಬನಾನ. ತಮಗೆ ತಾವೇ ರಾಜ ತಿಲಕ ಕೊಟ್ಕೊಳ್ಳೋದಕ್ಕೆ ಲಾಯಕ್ ಮಾಡ್ಕೊಳ್ಬೇಕು. ಯಾವುದರಿಂದ? ಜ್ಞಾನ ಯೋಗ ಸೆ. ಬಾಪ್ ಕೋ ಯಾದ್ ಕರ್ತೆ ರಹೋ ತೋ ತುಮ್ ಆಪೇ ಹಿ ತಿಲಕ್ ಕೆ ಲಾಯಕ್ ಬನ್ ಜಾಯೆಂಗೆ. ತಂದೆಯನ್ನು ನೆನಪು ಮಾಡ್ತಾ ಇರಿ, ತಾವಾಗಿ ತಮಗೆ ತಿಲಕ ಇಟ್ಕೊಳ್ಳೋದಕ್ಕೆ ಲಾಯಕ್ ಆಗ್ಬಿಡ್ತೀರಾ. ಬುದ್ಧಿ ಮೇ ಹಿ ಶಿವ ಬಾಬಾ ಹಮಾರ, ನಮ್ಮ ಬುದ್ಧಿಯಲ್ಲಿದೆ ಶಿವ ಬಾಬಾ ನಮ್ಮ. ಸ್ವೀಟ್ ಬಾಪ್ ಟೀಚರ್ ಸದ್ಗುರು ಹೈ. ಸ್ವೀಟ್ ತಂದೆ, ಸ್ವೀಟ್ ಟೀಚರ್, ಸ್ವೀಟ್ ಸದ್ಗುರು ಆಗಿದ್ದಾರೆ. ಹಮ್ಕೋ ಭಿ ಬಹುತ್ ಸ್ವೀಟ್ ಬನಾತೆ ಹೈ, ನಮ್ಮನ್ನು ಬಹಳ ಮಧುರರನ್ನಾಗಿ, ಸ್ವೀಟ್ ಆಗಿ ಮಾಡ್ತಾರೆ. ತುಮ್ ಜಾನ್ತೆ ಹೋ ಹಮ್ ಶ್ರೀ ಕೃಷ್ಣಪುರಿ ಮೇ ಜರೂರ್ ಜಾಯೆಂಗೆ. ನಿಮಗೆ ಗೊತ್ತಿದೆ, ನಾವು ಶ್ರೀ ಕೃಷ್ಣಪುರಿಗೆ ತಪ್ಪದೆ ಹೋಗ್ತೀವಿ. ಹರ್ 5000 ವರ್ಷ ಕೆ ಬಾದ್ ಭಾರತ್ ಸ್ವರ್ಗ ಜರೂರ್ ಬನನಾ ಹೈ. ಪ್ರತಿ 5000 ವರ್ಷದ ನಂತರ ಭಾರತ ತಪ್ಪದೆ ಸ್ವರ್ಗ ಆಗಬೇಕು. ಫಿರ್ ನರಕ ಬಂತಾ ಹೈ, ನಂತರ ನರಕ ಆಗುತ್ತೆ. ಮನುಷ್ಯ ಸಮಸ್ತೆ ಹೇ ಜೋ ಧನವಾನ್ ಹೇ ಉನ್ಕೆ ಲಿಯೇ, ಮನುಷ್ಯರು ತಿಳ್ಕೊಳ್ತಾರೆ ಹಣ, ಆಸ್ತಿ ಪಾಸ್ತಿ, ಸೌಲಭ್ಯಗಳು ಎಲ್ಲ ಇದೆ ಅಂದರೆ ಅವರಿಗಾಗಿ ಯಹಾ ಹಿ ಸ್ವರ್ಗ ಹೇ, ಇಲ್ಲೇ ಸ್ವರ್ಗ ಇದೆ. ಗರೀಬ್ ನರಕ ನಹಿ, ಬಡವರು ನರಕದಲ್ಲಿದ್ದಾರೆ. ಇದೇ ಪ್ರಪಂಚದಲ್ಲಿ ಸಾಹುಕಾರರು ಸ್ವರ್ಗದಲ್ಲಿದ್ದಾರೆ, ಬಡವರು ನರಕದಲ್ಲಿದ್ದಾರೆ. ಪರಂತು ಐಸಾ ನಹಿ ಹೈ, ಸ್ವರ್ಗನೇ ಬೇರೆ, ನರಕನೇ ಬೇರೆ. ಏ ಹೈ ಹಿ ನರಕ. ಹಣ ಇದ್ರೂ ನರಕನೇ, ಹಣ ಇಲ್ದಿದ್ರೂ ನರಕನೇ. ಪ್ರಪಂಚನೇ ನರಕ. ಅಂದರೆ ಎಲ್ಲರಿಗೂ ಯಾವುದಾದ್ರೂ ದುಃಖ ಇದ್ದೇ ಇದೆ ಅಲ್ವಾ? अच्छा, मीठे मीठे सिकिल रे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों के रूहानी माता पिता बाप दादा को याद प्यार, गुड मॉर्निंग, नमस्ते नमस्ते नमस्ते. धारणा के लिए मुख्य सार. बाइस्कोप
हेल में जाने का रास्ता है ಸಿನಿಮಾ ನರಕಕ್ಕೆ ಹೋಗುವ ರಸ್ತೆ ಆಗಿದೆ. ವೃತ್ತಿ ಹಾಳು ಮಾಡಿಬಿಡುತ್ತೆ. इसलिए ಬೈಸ್ಕೋಪ್ नहीं देखना, ಅದರಿಂದ ಸಿನಿಮಾ ನೋಡಬಾರ್ದು. याद की यात्रा से पावन बन ऊंच पद लेना है, ನೆನಪಿನ ಯಾತ್ರೆಯಿಂದ ಪಾವನರಾಗಿ ಶ್ರೇಷ್ಠ ಪದವಿ ಪಡಿಬೇಕು. इस पुरानी दुनिया से दिल नहीं लगानी है, ಈ ಹಳೆಯ ಪ್ರಪಂಚದೊಂದಿಗೆ ಮನಸ್ಸನ್ನು ಇಡಬಾರದು. ಬ್ರಹ್ಮಬಾಬನ್ಗೆ ಎಷ್ಟೊಂದು ವೈರಾಗ್ಯ, ದೇಹದ್ದೇನ ವೈರಾಗ್ಯ ಇತ್ತು. ಅವ್ರು ಮದುವೆನೂ ಮಾಡ್ಕೊಳ್ಳೋದಿಲ್ಲ ಅಂತಾನೆ ಅನ್ಕೊಂಡಿದ್ರು ಎಲ್ಲರೂ. ಒಂದೇ ಒಂದು ಸಿನಿಮಾ ನೋಡಿದ್ರು, ಸೌಭಾಗ್ಯ ಸುಂದರಿಯನ್ನ ಒಂದು ಸಿನಿಮಾ ನೋಡಿದ್ರು, ಹೋಯ್ತು ಎಲ್ಲ ಕೊಚ್ಕೊಂಡು ಹೊಟ್ಟೋಯ್ತು, ಮದುವೆ ಮಾಡ್ಕೊಂಡ್ಬಿಟ್ರು. ಅವಾಗೆ ಅವ್ರು ಅದೇ ಆವಾಗಿನ ಸಮಯಕ್ಕೆ ಅದಂದ್ರೆ ಈಗಿನ ಸಿನಿಮಾ ಗತಿ ಏನು. ಎರಡನೇದು, ಮನ್ಸ ವಾಚಾ ಕರ್ಮಣ ಕೋಯಿ ಕೋ ಭಿ ದುಃಖ ನಹಿ ದೇನ, ಮನ್ಸ ವಾಚಾ ಕರ್ಮಣ ಯಾರಿಗೂ ದುಃಖ ಕೊಡಬಾರ್ದು. ಸಬ್ಕೋ ಕಾನೋ ಮೇ ಮೀಠಿ ಮೀಠಿ ಬಾತೆ ಸುನಾನಿ, ಎಲ್ಲರ ಕಿವಿಗಳಲ್ಲಿ ಸಿಹಿಯಾದ ಮಾತುಗಳನ್ನು ತಿಳಿಸ್ಬೇಕು. ಸಬ್ಕೋ ಬಾಪ್ ಕಿ ಯಾದ್ ದಿಲಾನಿ ಹೈ, ಎಲ್ಲರಿಗೂ ತಂದೆಯ ನೆನಪನ್ನು ತರಿಸ್ಬೇಕು. ಬುದ್ಧಿಯೋಗ ಏಕ್ ಬಾಪ್ ಸೆ ಜೋಡಾನಾ ಹೈ, ಬುದ್ಧಿಯೋಗ ಒಬ್ಬ ತಂದೆಯೊಂದಿಗೆ ಜೋಡಣೆ ಮಾಡಿಸ್ಬೇಕು. वरदान, स्मृति का स्विच ऑन कर सेकंड में अशरीरी स्थिति का अनुभव करने वाले, ಸ್ಮೃತಿಯ ಸ್ವಿಚ್ ಆನ್ ಮಾಡಿ ಒಂದು ಸೆಕೆಂಡಿನಲ್ಲಿ ಅಶರೀರಿ ಸ್ಥಿತಿಯ ಅನುಭವ ಮಾಡುವಂಥವರು ಪ್ರೀತ್ ಬುದ್ಧಿ ಭವ, ಪ್ರೀತ್ ಬುದ್ಧಿಯವರು ಆಗಿ. ಜहाँ प्रभु प्रीत है वहाँ अशरीरी बनना एक सेकंड के खेल के समान है, ಎಲ್ಲಿ ಪ್ರಭು ಪ್ರೀತಿ ಇದೆ ಅಲ್ಲಿ ಅಶರೀರಿ ಆಗುವುದು ಒಂದು ಸೆಕೆಂಡಿನ ಆಟದ ಸಮಾನ. ಜೈಸೆ ಸ್ವಿಚ್ ಆನ್ ಕರ್ತೆ ಹಿ ಅಂಧಕಾರ ಸಮಾಪ್ತ ಹೋ ಜಾತಾ ಹೈ, ಹೇಗೆ ಸ್ವಿಚ್ ಆನ್ ಮಾಡಿದ್ದೇ ಕತ್ತಲು ದೂರ ಆಗೋಗುತ್ತೆ, ಐಸೆ ಪ್ರೀತ್ ಬುದ್ಧಿ ಬನ್ ಸ್ಮೃತಿ ಕ ಸ್ವಿಚ್ ಆನ್ ಕರೋ, ಈ ರೀತಿ ಪ್ರೀತ್ ಬುದ್ಧಿಯವರಾಗಿ ಸ್ಮೃತಿಯ ಸ್ವಿಚ್ ಆನ್ ಮಾಡಿ तो देह और देह की दुनिया की स्मृति का स्विच ऑफ हो जाएगा. ದೇಹ ದೇಹದ ಪ್ರಪಂಚದ ಸ್ವಿಚ್ಚು ಏನಾಗ್ಬಿಡುತ್ತೆ, ಆಫ್ ಆಗೋಗುತ್ತೆ. ಈ ಸೆಕೆಂಡ್ ಕಾ ಖೇಲ್ ಹೈ, ಆನ್ ಅಂಡ್ ಆಫ್ ಒಂದು ಸೆಕೆಂಡಿನ ಆಟ. ಮುಖ್ ಸೆ ಬಾಬಾ ಕಹನೆ ಮೇ ಭಿ ಟೈಮ್ ಲಗ್ತಾ ಹೈ, ಬಾಯಿಂದ ಬಾಬಾ ಅಂತ ಹೇಳೋದ್ರಲ್ಲೂ ಸಮಯ ಹಿಡಿಸುತ್ತೆ. ಲೇಕಿನ್ ಸ್ಮೃತಿ ಮೇಲೆ ಲಾನೆ ಮೇ ಬಾಬಾ ಸ್ಮೃತಿಯಲ್ಲಿ ತರೋದಕ್ಕಾಗಿ ಟೈಮ್ ನಹಿ ಲಗ್ತಾ. ಈ ಬಾಬಾ ಶಬ್ದ ಹಿ, ಈ ಬಾಬಾ ಅನ್ನೋ ಶಬ್ದನೇ ಪುರಾಣಿ ದುನಿಯಾಕೋ ಬೋಲ್ನೆ ಕಾ, ಹಳೆಯ ಪ್ರಪಂಚವನ್ನು ಮರೆಯುವಂತಹ ಏನಾಗಿದೆ, ಹಳೆಯ ಪ್ರಪಂಚವನ್ನು ಮರೆಯುವಂತಹ ಆತ್ಮಿಕ್ ಬಾಂಬ್ ಹೈ. ಆಟಮ್ ಬಾಂಬ್ ಅಲ್ಲ, ಆತ್ಮಿಕ್ ಬಾಂಬ್ ಆಗಿದೆ. स्लोगन, देह बान की मिट्टी के बोझ से परे रहो तो डबल लाइट फरिश्ता बन जाएंगे. ದೇಹದ ಸ್ಮೃತಿಯ ಮಣ್ಣಿನ ಹೊರೆಯಿಂದ ದೂರ ಇರಿ, ಆಗ ಡಬಲ್ ಲೈಟ್ ಫರಿಶ್ತಾ ಆಗ್ಬಿಡ್ತೀರಿ. ನಾನು ದೇಹ ಅನ್ನೋ ಸ್ಮೃತಿಯ ಮಣ್ಣಿನ ಹೊರೆಯಿಂದ ದೂರ ಇದ್ದಾಗ डबल लाइट फरिश्ता ಆಗ್ಬಿಡ್ತೀರಿ. अव्यक्त इशारे, सत्यता और सभ्यता रूपी कल्चर को अपनाओ, ಸತ್ಯತೆ ಮತ್ತು ಸಭ್ಯತೆ ರೂಪಿ ಸಂಸ್ಕೃತಿಯನ್ನು ಧಾರಣೆ ಮಾಡಿ. ಸತ್ಯತಾ ಕಿ ಪರಖ್ ಹೈ, ಸತ್ಯತೆಯ ಗುರುತು ಸಂಕಲ್ಪ ಬೋಲ್ ಕರ್ಮ ಸಂಬಂಧ ಸಂಪರ್ಕ, सब में दिव्यता की अनुभूति होना. ಸಂಕಲ್ಪ, ಮಾತು, ಕರ್ಮ, ಸಂಬಂಧ, ಸಂಪರ್ಕ
ಎಲ್ಲದರಲ್ಲೂ ದಿವ್ಯತೆಯ ಅನುಭೂತಿ ಆಗಬೇಕು. कोई कहते हैं मैं तो सदा सच बोलता हूँ, ಕೆಲವರು ಹೇಳ್ತಾರೆ ನಾನಂತೂ ಸದಾ ಸತ್ಯ ಹೇಳ್ತೀನಿ. लेकिन बोल व कर्म में अगर दिव्यता नहीं है तो ಮಾತು ಮತ್ತು ಕರ್ಮದಲ್ಲಿ ದಿವ್ಯತೆ ಇಲ್ಲ ಅಂದಾಗ दूसरे को आपका सच सच नहीं लगेगा, ಬೇರೆಯವರಿಗೆ ನಿಂತು ಸತ್ಯ ಸತ್ಯ ಅಂತಾನೆ ಅನ್ಸೋದಿಲ್ಲ. इसलिए सत्यता की शक्ति से दिव्यता को धारण करो, ಸತ್ಯತೆಯ ಶಕ್ತಿಯಿಂದ ಆ ದಿವ್ಯತೆಯ ಧಾರಣೆ ಮಾಡಿ. कुछ भी सहन करना पड़े घबराओ नहीं, ಏನೇ ಸಹನೆ ಮಾಡಬೇಕಾಗಿ ಬರುತ್ತೆ, ಗಾಬರಿ ಪಡಬೇಡಿ. सत्य समय प्रमाण स्वयं सिद्ध होगा, ಸತ್ಯ ಸಮಯ ಪ್ರಮಾಣ ತಾನಾಗಿ ಸಿದ್ಧ ಆಗೋಗುತ್ತೆ. अच्छा, ಓಂ ಶಾಂತಿ.